ಬಾರೋ ಮಾವಾ ಬಾರೆ ಅಕ್ಕ ಒಬ್ಬಟ್ಟೂಟ ಮಾಡೋದಕ್ಕ ಯುಗಾದಿಗೆ ಸಂಕ್ರಾಂತಿಗೆ ಒಬ್ಬಟ್ಟು ಇಲ್ಲ ಅಂದ್ರೆ ಮಜಾ ಇಲ್ಲ. ಯುಗಾದಿಗೆ ಸಂಕ್ರಾಂತಿಗೆ ಒಬ್ಬಟ್ಟು ಇಲ್ಲ ಅಂದ್ರೆ ಮಜಾ ಇಲ್ಲ. ಪ್ರೀತಿಯಿಂದ ಎಲ್ಲ ಸೇರಿ ಒಬ್ಬಟ್ಟೂಟ ಮಾಡೋಣ್ ಬನ್ರಿ. ರುಚಿಯಾದ ಬಿಸಿ ಬಿಸಿ ಒಬ್ಬಟ್ಟು ಟೇಸ್ಟ್ ಅಲ್ಲಿ ತುಂಬಾ ಪರ್ಫೆಕ್ಟು. ಕನ್ನಡದ ಡಿಫ್ರೆಂಟ್ ಪ್ರಾಜೆಕ್ಟು ಪಕ್ಕ 100 days ಪ್ರಾಡಕ್ಟು. ಕೇಳು ಕೇಳು ಮಗ ನೋಡು ಬಾ ಬೇಗ ಬಾ. ಒಬ್ಬಟ್ಟು ರೆಡಿ ಇದೆ ತಿನ್ನು ಬಾ. ಸ್ವೀಟ್ ಸ್ವೀಟ್ ಆಗಿ ಸಾಂಗ್ ಇದೆ ಕೇಳು ಬಾ. ಪಿಕ್ಚರ್ ಪಕ್ಕ ಹಿಟ್ ಶಿಲೆ ಹೊಡಿ ಬಾ. ಒಬ್ಬಟ್ಟು ಒಬ್ಬಟ್ಟು ನಿಮಗಾಗಿ ಒಬ್ಬಟ್ಟು 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 ನಿಮಗಾಗಿ. ಯುಗಾದಿಗೆ ಒಬ್ಬಟ್ಟು ಮುಖ್ಯಾರಿ, ಇಲ್ದೆ ಹೋದ್ರೆ ಹಬ್ಬನೇ ವೇಸ್ಟ್ ರೀ. ಬೇಗ ಬೇಗ ಕೆಲ್ಸನ ಮಾಡ್ಕೊಳ್ರಿ, ಒಬ್ಬಟ್ಟು ಪಿಕ್ಚರ್ ನೋಡಕ್ ನಡೀರಿ. ಮಂಡ್ಯ ಪಕ್ಕ ಸಾಕ್ಯ ಸರ್ಗೂರು, ಅಲ್ಲಿ ಲೋಕೇಶ್ ಅಣ್ಣ ನಮ್ಮೋರು. ರವಿ ಕೀರ್ತಿ ಮ್ಯೂಸಿಕಲ್ ದರ್ಬಾರು, ಇಲ್ಲಿ ಅಮಿತ್ ಸುನಂದ ಮಿಂಚೋರು. ನಮಗೆ ದೇವ್ರು, ಜನ ಸೇವೆಗಾಗಿ ಸುರ್ಸವ್ರೆ ಬೇವರು. ಅಪ್ಪು ದಾರಿಯಲ್ಲೇ ನಡೆಯೋದ್ ನಮ್ಮ ಉಸಿರು. ಕನ್ನಡ ಅಂತ ಬಂದ್ರೆ ರಾಜಣ್ಣನ ಹೆಸರು. ಬಾರೋ ಮಾವಾ ಬಾರೆ ಅಕ್ಕ ಒಬ್ಬಟ್ಟೂಟ ಮಾಡೋದಕ್ಕ. ಬಾರೋ ಮಗ ಬಾರೋ ಮಗ ಒಬ್ಬಟ್ಟು ಪಿಕ್ಚರ್ ನೋಡೋಣ ಮಗ. ಬಾರೋ ಮಗ ಬಾರೋ ಮಗ ಒಬ್ಬಟ್ಟು ಊಟನ ಮಾಡೋಣ ಮಗ. ಒಬ್ಬಟ್ಟು 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 ನಿಮಗಾಗಿ ಒಬ್ಬಟ್ಟು 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 ನಿಮಗಾಗಿ. ನಮಸ್ಕಾರ ವೀಕ್ಷಕರೇ. ನಮ್ಮ ಸಮಾಜದಲ್ಲಿ ಕಾರಣಾಂತರಗಳಿಂದ ಕೆಲ ಹೆಣ್ಣು ಮಕ್ಕಳು ಮದುವೆಯಾಗದೆ ಹಾಗೇ ಉಳ್ಕೊಂಡ್ಬಿಡ್ತಾರೆ. ನಮ್ಮ ಜೀವನ ಇಷ್ಟೇ, ನಮ್ಮ ಮದುವೆ ಭಾಗ್ಯ ಮುಗ್ದೇ ಹೋಯಿತು ಅಂತಲೂ ಅಂದ್ಕೊಂಡ್ಬಿಡ್ತಾರೆ. ಇಲ್ಲಿ ನಮ್ಮ ಗಂಗಾ ಕೂಡ ತನ್ನ ತಂದೆ ತಾಯಿಯ ಆರೋಗ್ಯ ನೋಡಿಕೊಳ್ಳುವಲ್ಲಿಯೇ ಅವಳ ಮದುವೆಯ ವಯಸ್ಸು ಮೀರಿ ಹೋಗುತ್ತೆ. ಆದರೆ ಗಂಗಾಳ ಅದೃಷ್ಟ ನೋಡಿ, ಇದೇ ಊರಿನ ತನಗಿಂತ ಕಿರಿಯವನಾದ ಶಿವನೊಂದಿಗೆ ಗಂಗಾಳಿಗೆ ಪ್ರೇಮಾಂಕುರವಾಗುತ್ತೆ. ಮದುವೆ ಎಂಬ ಪವಿತ್ರ ಬಂಧನಕ್ಕೆ ವಯಸ್ಸು ಅಡ್ಡಿ ಬರಲ್ಲ. ಇವರ ಮದುವೆ ಆಯ್ತಾ ಇಲ್ವಾ ನೋಡೋಣ ಬನ್ನಿ. ಇವತ್ತು ಹೊತ್ತಾಗೋಯ್ತಲ್ಲ, ಬೇಗ ಮಾರ್ಕೆಟ್ ಹೋಗಿ ತರಕಾರಿ ತಗೊಂಡು ವ್ಯಾಪಾರ ಶುರು ಮಾಡಬೇಕು. ಎಷ್ಟವ ಸೊಪ್ಪು? 10 ರೂಪಾಯಿ. ಕಡಿಮೆ ಇಲ್ವಾ? ಇಲ್ಲ ಕಣವ. ಎಷ್ಟು ಕಾಯಿ? 30 ರೂಪಾಯಿ ಅಕ್ಕ. ಕಮ್ಮಿ ಆಗಕ್ಕಿಲ್ವಾ? ಇಲ್ಲ ಕಣಕ್ಕ. ಎಲ್ಲ ತರಕಾರಿ ಹಾಕಿದ್ದೀರವಾ? ಎಲ್ಲ ಸೇರಿಸ್ಕೊಟ್ಬಿಡು. ಸರಿ ಅಕ್ಕ. 100 ರೂಪಾಯಿ ಆಯ್ತಕ್ಕ. ತಗ. ಆಹಾ
ಏನಮ್ಮಿ ಗಂಗಾ ಆ ಶಿವಣ್ಣ ಪಿರುತಿ ಮಾಡ್ತೀವಂತೆ ಯಾಕೆ ನಾನು ಸಂದಾಗಿಲ್ವಾ? ಓ ನನ್ನೂ ಹಸಿ ಪಿರುತಿ ಮಾಡು. ಯಾಕ್ಲಾ ಹೆಂಗಾಯ್ತು ಮೈಗೆ? ಸಂದಾಗೈತೆ. ಏನ್ ಊರ್ನಾಗ ಅವನು ಒಬ್ನೇ ನಾ ಗಂಡ್ಸಿರೋದು? ನೀನು ರಾಣಿ ತರ ನೋಡ್ಕೋತೀನಿ ನಿನ್ನ. ಅಯ್ಯೋ ಪೇವರ್ಸಿ, ನಿನ್ ಶಿವಂಗ್ ಏನಾದ್ರೂ ಗೊತ್ತಾದ್ರೆ ನಿನ್ನ ಮೈ ಮೂಳೆಲ್ಲ ಎಣಿಸ್ಕೋಬೇಕು. ಹಂಗ ಬಾರಿಸ್ಬಿಡ್ತಾರ ನಿನ್ನ. ಬಿಡ್ತಾರಯ್ಯ, ಬಿಡು ಬಿಡು ನಿನ್ನ ಬಿಡು. ಎಲ್ಲೋಯ್ತೆ ರಮ್ಯೆ? ಅಮ್ಮಿ ನೀವು ಹೋಟ್ಲಾಗ ಹೋಗಿರು, ನಾನಿವ್ನಿ ಬರ್ತೀನಿ. ಹೊಸಿ ಬುದ್ಧಿ ಕಲ್ಸ್ಬಿಟ್ಟು ಬರ್ತೀನಿ. ಏ ಶಿವ ಬಾರ್ಲ ನಿನ್ನೊಂದ್ ಕೈ ನೋಡ್ಕೋತೀನಿ. ಬಾರ್ಲ ನೋಡುವ ನಿನ್ನ. ನಿಲ್ಲಲೇ ಲೋ ಮಗ, ಶಿವ ಅಟ್ಟಿಸ್ಕೊಂಡ್ ಬರ್ತಾವನೆ. ರಾಮನ್ ಗುಡಿತಾವ ಅವನ್ಗೊಂದ್ ಗತಿ ಕನ್ಸನ್ ಬರಲ್ಲ. ಇನ್ನೇನು ಓಡಿದ್ದಾಯ್ತು, ಇನ್ನೇನು ಹೊಡೆಯೋದೆಯಾ? ಸರಿಯಾಗಿಲ್ದು ನೋಡು. ನಾನು ಹೊಡೆಯೋದು, ನೀವು ಹೊಡೆಸ್ಕೊಳ್ಳೋದು. ಬಂದ್ರಲ್ಲ ನೀನ್ ಕೊಡೋದು ಬೇಡ, ನಾನ್ ತಗೊಳ್ಳೋದು ಬೇಡ. ಅಯ್ಯೋ, ಅಪರೂಪಕ್ಕೊಂದು ಫೈಟ್ ಮಾಡ್ತಾವನಿ, ಓಡ್ತಾವನೆ. ಹೆಣ್ಣಾಕಲ್ ಮುಂದೆ ತೋರಿಸ್ತೇವೆ ಪೌರಸವ. ಇಲ್ಲಿ ನೋಡಿದ್ರೆ ಬಿದೋಗವೆ, ಬಾಗ್ತಾಯ್ತವೆ. ಟೈಮೇ ಚೆನ್ನಾಗಿದೆ. ಗಂಗಾ ನಾನು ಸ್ಕೂಲಿಗೆ ಹೋಗಕ್ಕಿಲ್ಲ, ನಾನು ಸ್ಕೂಲಿಗೆ ಹೋಗಲ್ಲ. ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ಏನಾಗುತ್ತೆ? ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ಅವನ್ ತರ ಎಕ್ಕುಟ್ಟು ಹೋಗ್ತೀಯ. ನನ್ನೇ ಎಕ್ಕುಟ್ಟೋಗ ಅಂತೀಯಾ? ಕೆರೆ ಹತ್ರ ಬಟ್ಟೆ ಹಣ್ಣಕ್ ಬತ್ತಿಯಲ್ಲ ಬಾ, ಅವಾಗ ಸರಿಯಾಗಿ ಮಾಡಿ. ನಿನಗೆ ಸರಿ ಮಾಡೋದು ಒಂದೇ ಅಲ್ಲ, ನಿನ್ ಕೆರೆ ಬಳಿಕೆ ನೀನ್ ಬಾಯ್ ಮಾಡಕ ನನ್ನೇ ಎಕ್ಕುಟ್ಟೋಗ ಅಂತೀಯ. ಇದ್ದಂಗೆ ನನ್ನೇ ಎಕ್ಕುಟ್ಟೋಗ ಅಂತೀಯ. ನಿನ್ ಗಂಡ ನಿನ್ ಹೆಂಗ್ ಕುಡಿತೇನೆ ನನಗೆ ಗೊತ್ತಿಲ್ವಾ? ನನಗೆ ಗೊತ್ತು, ನನಗೆ ಯಾರು ನೀನೇನು ಅಂತ ನನಗೆ ಗೊತ್ತ. ನೋಡ್ ಮಾಡ್ತೀನಿ ನಿನ್ಗೊಂದಿನ. ಬೆಲ್ಲಟ್ಟಿ ಒಂದು ನಿಂಗೆ ಮಸಾಲಟ್ಟಿ. ಎಲ್ಲ ಮೋಸೆ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ ಇಲ್ಲ ನಿಮ್ ಗಂಗಾ ಅಕ್ಕ. ಸೂರ್ಯನ ಬೆಳಕಿಗೆ ಅರಳುತ್ತೆ ಫ್ಲವರ್. ನಮ್ಮ ಅಕ್ಕ ಬಂದ್ರೆ ಫುಲ್ ಕದರ್. ಅಕ್ಕನ ಎಂಟ್ರಿಗೆ ದೇವ್ರು ಸುರಿಸುತ್ತಾನೆ ಮೇಲಿಂದ ಫ್ಲವರ್. ಅಣ್ಣ 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 ಏನಣ್ಣ ಇಂಥ ಕೆಲಸ ಮಾಡ್ತಾಣ್ಣ? ನಂಗೂ ಗೊತ್ತಣ್ಣ. ಅಲ್ಲ ಕಣ್ಣಣ್ಣ, ಒಬ್ಬ ರೈತ ಒಂದು ಬೆಳೆ ಬೆಳೆಯಕ್ಕೆ ಎಷ್ಟು ಕಷ್ಟಪಡ್ತಾನೆ. ಒಂದು ಬೆಳೆ ಬೆಳಿಬೇಕಂದ್ರೆ 1 ವರ್ಷ ಕಾಯ್ತೀವಿ. ಆ ಬೆಳೆನ ಹೊಟ್ಟು ತುಂಬಿಸ್ಕೊಂಡು ಜೀವ ಉಳಿಸ್ಕೊಳ್ಳಿ ಅಂತ ಬೇವ್ರು ಸುರಿಸ್ಬಿಟ್ಟು ಮಾಡಾಕ್ತಾರೆ ನಮಗೆ. ನೀವಿದನ್ನು 50-100 ಕೊಟ್ಟು ಅರ್ಧಂಬರ್ಧ ತಿಂದು ಕೈ ತೊಳ್ಕೊಂಡು ಹೋದರೆ ಅನ್ನೋದು ಬೆಲೆ ಕೊಟ್ಟಂಗೆ ಆಯ್ತದೆ ಅಣ್ಣ ನಮಗೆ. ಒಂದೊತ್ತು ಊಟ ಇಲ್ದಿರ ಎಷ್ಟೋ ಜನ ಇವತ್ತು ಸಾಯ್ತಾ ಇದ್ದಾರೆ. ನಾವೆಲ್ಲ ರೈತರಾಗಿ ಇಂಥ ಕೆಲಸ ಮಾಡ್ಬೋದೇನ್ರಣ್ಣ? ಇಲ್ಲ 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 ಅದೇಯಾ ತಪ್ಪಾಯ್ತು, ಇನ್ಮೇಲೆ ಹಿಂಗೆ ಮಾಡಲ್ಲ ಅಣ್ಣ. ಸಂತೋಷ ಆಯ್ತು ನನಗೆ.
ಬಲ್ಲ ಅಣ್ಣ. ಆಯ್ತು. ನಮಸ್ಕಾರ. ರೀ, ಹೇಳ್ರಿ. ನಿಮ್ಮ ಹೆಸರು? ಪಟೇಲ್ರೆ, ಏನ್ಲ ಕಾಳ? ಯಾವ್ದು ಈ ಗೊಬ್ಬರ? ನಮ್ಮೂರ್ ಸಂತೆಗೆ ತಡ್ಕಾಡಿದ್ರು ಸಿಕ್ಲಿಲ್ಲ. ನಾನು ಬೆಳೆದಿದ್ 3 ಬೆಳೆನೂ ಹುಳ ಹೊಡೆದೋಯ್ತು. ಎಲ್ಲಿ ಸಿಗ್ತದೆ ಹೊಸ ಹೇಳ್ತೀರಾ? ನೀನು ನಮ್ಮೂರ್ ಸಂತೆ ಬಿಲ್ಗಳು ಹುಡುಕಿದ್ರು ಕೂಡ ಈ ಗೊಬ್ಬರ ಸಿಗಲ್ಲ ಕಣ್ಲ. ನಾನು ಪ್ಯಾಟೆಯನ್ನು ತರಿಸೋದು. ನನ್ನ ಗೆಳೆಯ ಲೋಡ್ ಮಾಡಿ ಕಳಿಸ್ತಾನೆ. ಅವಂದೇ ಫ್ಯಾಕ್ಟ್ರಿ ಸ್ವಂತ ಐತೆ. ಆ ಗೊಬ್ಬರ ಇಲ್ದೇ ಇದ್ರೆ ಇಷ್ಟೊಂದು ಬೆಳೆ ಬೆಳೆಯಕ್ ಆಯ್ತಿತ್ತ? ನಮಸ್ತೆ ಪಟೇಲ್ರಿಗೆ. ಬಾರ್ಲಾಸಿನ ಪಟೇಲ್ರು ಮನೆ ವರ್ಷಕ್ಕೆ ಒಂದೇ ದಪ್ಪ ನಿನ್ ನೆನಪಾಗೋದು. ದೇವ್ರೆ ಹಂಗೇನಿಲ್ಲ. ಮನೆ ಕಡೆ ಬರೋದೇ ಕಡಿಮೆ ಆಗಿದ್ಯಲ್ಲ. ಇದೇನು ಪಟೇಲ್ ಹಿಂಗಂತೀರ? ನನಗೇನು ಹೆಂಡತಿ ಮಕ್ಳು ಇದ್ದಾರೆ. ನನಗೆ ಅಂತ ಹೇಳೋಳು ನಮ್ಮ ಅಕ್ಕನ ಮಗಳಿಗೆ ಹಂಗ ತಾನೆ. ಇವತ್ತು ಯುಗಾದಿ ಹಬ್ಬ, ಒಬ್ಬಟ್ಟು ಊಟ ಮಾಡ್ಕೊಂಡು ಅವಳನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬರೋದು ಹೋಗೋದು ಯಾಕ್ಲಸಿನ? ಗಂಗಾನು ಒಂಟಿ ಹೆಂಗ್ಸು ಹಿಂದಿಲ್ಲ ಮುಂದಿಲ್ಲ. ನೀನು ಹೆಂಡ್ತಿ ಕಳ್ಕೊಂಡಿದ್ಯಾ, ಒಂಟಿ ಹಾಕಿದ್ಯಾ. ಇಬ್ರು ಕೂತ್ ಮಾತಾಡ್ಕೊಂಡು ಜಂಟಿ ಆಗಕ್ಕಿಲ್ವಾ? ನಾನೇ ಮುಂದಿಂತು ಮದ್ವೆ ಮಾಡಿಸ್ತೀನಿ. ನನ್ ಗಂಗ ನೋಡಿ ಶಾನ ದಿವಸ ಆಯ್ತು. ಅವಳು ನೋಡಿ ಮಾತಾಡ್ಸಿ ಬಂದ್ಬಿಡ್ತೀನಿ. ನಾವು ಹಂಗೆ ಹೋಗ್ಬೇಡ ಕನಸಿನ. ಮನೆ ಕಡೆಗೆ ಬಂದು ಹೋಗು. ಅಕ್ಕ ಒಬ್ಬಿಟ್ಟು ಮಾಡೋಳು ತಿನ್ಕೊಂಡೋಗೋ. ಬರ್ದ ಹೋಯ್ತೀನಿ. ಬರ್ತೀನಿ ಪಟೇಲ್. ಆಯ್ತು ಕಲಸಿನ. ಬಾರ್ಲಾಸಿನ, ನಾವು ಕೈ ಹಾಕಿದ್ರೆ ಆಗದಿರೋ ಕೆಲಸನೇ ಇಲ್ಲ ಕಳ್ಳ. ಹೌದಾ? ಕಳವಸಿ ಬಾಯ್ಲಿ. ನಮ್ಮೂರ್ ತಾತನ್ಗೆ 2 ದಿವಸದಿಂದ ಇದು ಬತ್ತಾಯಿಲ್ವಂತೆ. ಕೈ ಹಾಕ್ತೀಯಾ? ಮುಚ್ಕೊಂಡು ಕೆಲಸ ಮಾಡಲೇ. ನನ್ನ ಜೀವನ ಅಂತೂ ಎಲ್ಲೋ ಶುರುವಾಗಿತ್ತು, ಎಲ್ಲೋ ಬಂದು ನಿಂತ್ಕೊಂಡು ಜೀವನ ಮುಂದೆ ಹೋಗ್ಲೇ ಇಲ್ಲ. ಆದ್ರೆ ಕಳ್ಳಿ ನೀನು. ಈ ಸೀರಿಯಲ್ ಶಾಂತಿದು ಸೀರಿಯಲ್ ನೋಡೋದೇ ಆಗೋಯ್ತು. ಇವಳು ಕಾಟ ಬೇರೆ. ನನ್ನ ಕನಸಿನ ಮಳೆನೇ ಸುರಿಸ್ಬಿಡ್ತೀನಿ. ಅವನಿಗೆ ಈ ಕಷ್ಟ ಅಮ್ಮೋರೆ, ಈ ಅಮ್ಮನಿಗೆ ಸೀರಿಯಲ್ ನೋಡ್ತಾ ಕೂತ್ಕೊಂಡ್ರೆ ಕಣ್ಣು ಕಾಣಲ್ಲ, ಕಿವಿನೂ ಕೇಳಲ್ಲ. ಅಮ್ಮೋರೆ, ಏಯ್, ಯಾಕೆ ಹಿಂಗ್ ಹಚ್ಕೋತಾ ಇದೀಯಾ? ಏನ್ ವಿಷಯ? ನಾಳೆ ನನಗೆ ರಜಾ ಬೇಕು. ಕೊಡ್ತಾಳೆ. ಏನು ರಜಾನಾ? ಎಷ್ಟ್ ದಿನ? ನನಗೆ 10 ದಿನ ರಜಾ ಬೇಕು. ಏನು 10 ದಿನನಾ? ಕೊಡಕ್ಕಾಗಲ್ಲ, 2 ದಿನ ಕೊಡ್ತೀನಿ ಅಷ್ಟೇ. 2 ದಿನ ರಜದಲ್ಲಿ ಹೋಗಿ ನಮ್ಮಮ್ಮ ನೋಡ್ಕೊಂಡು ಬರಕ್ಕಾಗಲ್ಲ ಅಮ್ಮವ್ರೆ. ಅಲ್ಲ ಕಣೆ, 10 ದಿನ ನೀನ್ ಊರಿಗೆ ಹೋಗ್ಬಿಟ್ರೆ ಗೌಡ್ರು ನೋಡ್ಕೊಳ್ಳೋರು ಯಾರು? ತಿಂಡಿ ಕೊಡೋರು ಯಾರು? ಗೌಡ್ರಿಗೆ ಮಾತ್ರ ಕೊಡೋರು ಯಾರು? ಮನೆ ಕೆಲಸ ಯಾರೇ ಮಾಡ್ತಾರೆ? ನನ್ ಕೆಲ ಆಗಲ್ಲ, ರಜಾ ಕೊಡಕ್ಕಾಗಲ್ಲ. ಅಮ್ಮವ್ರೆ, ಏನು ಹ್ಞೂ ಅಂದ್ರೆ
ಗೌಡ್ರನ್ನ ಕರ್ಕೊಂಡೈತೀನಿ. ನಾನು ರೆಡಿ. ಬಿಡ ನನ್ ಗಂಡನ ಕೈನ, ಇವಳೊಬ್ಳು ಬಾಕಿ ಇದ್ಲು. ನಾ ಸ್ನಾನಕ್ಕೆ ಹೋಗ್ತೇನೆ, ಎಣ್ಣೆ ತಗೊಂಬ. ಯಾವಾಗಲೂ ಸೀರಿಯಲ್ ಶಾಂತಿ. ಲೇಕೆಂತ ಅಲ್ಲಿಗೋಸಿ ಹೂ ಕಟ್ಲಾ? ಆಯ್ತು ಗೌಡ್ರೆ. ಲೋ ಹಸುಗೆ ಮೇವ್ ಹಾಕ್ಲಾ? ನೀನೇನ್ ಲಾ ಮಾಡ್ತಿದೀಯಾ? ಮಾಡು ಮಾಡು. ಕಾಯಿ ಹುಷಾರು ಕಲ್ಲ, ಒಡ್ದ್ಬಿಟ್ಟಿಯಾ? ಇಲ್ಲ ದನಿ. ಲೇ ಸೀರಿಯಲ್ ಶಾಂತಿ, ಬೇಗ ಬಾರೆ, ಎಣ್ಣೆ ತಗೊಂಡು ಮೈ ಉಜ್ಜವಂತೆ. ಅಯ್ಯೋ, ಒಳ್ಳೆ ಸೀನಲ್ಲೇ ಕರೀತಿದ್ದಾನ ಇವಯ್ಯ. ಇಲ್ಲಿ ನೋಡಂಗಿಲ್ಲ, ಅಲ್ಲಿ ಹೋಗಂಗಿಲ್ಲ, ಏನ್ ಮಾಡ್ಲಿ? ಲೇ ಸೀರಿಯಲ್ ಶಾಂತಿ, ಏ ಬರ್ತೀನಿ ರೀ. ಅದ್ಯಾಕ ಹಂಗ್ ಕಿಚ್ಕೋತಾ ಇದ್ದೀರಾ? ಮರದ ಹನಿ ನಿಲ್ಲೋದಿಲ್ಲ. La 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 ಎಣ್ಣೆ ತಗೋ ಲಾಲ. ಏನು ಚೆನ್ನಾಗುತ್ತೀಯೇ, ಕಚ್ಕೊಳ್ಳಿ ಆಗ್ತಾ ಇದೆ ಕಣೆ. ಅಯ್ಯೋ ಅಯ್ಯೋ, ನೀನ್ ಯಾಕೆ ಬಂದೆ? ನನ್ನ ಹೆಂಡ್ತಿ ಗೊತ್ತಾದ್ರೆ ಊರವ್ರನ್ನೆಲ್ಲ ಕೂಡಿಸಿ ಪಂಚಾಯತಿ ಮಾಡಿಬಿಡ್ತಾಳೆ ಕಣೆ. ಅಯ್ಯೋ, ಅಷ್ಟು ಗೊತ್ತಾಗಲ್ವ ನಿನಗೆ? ಒಂಟಿಯಾಗಿದ್ ನನ್ನ ಜಂಟಿ ಐತೀನಿ ಅಂತ ಎಲ್ಲ ಆಸೆ ತೋರಿಸ್ಬಿಟ್ಟು ಈಚೀಚೆಗೆ ನಮ್ಮ ಮನೆ ಕಡೆ ಮುಖನೇ ತೋರಿಸ್ತಾ ಇಲ್ಲ ನೀನು. ಅದಕ್ಕೆ ನೀನು ಹೆಂಗಿದೀಯ ಅಂತ ನೋಡ್ಕೊಂಡು ಬಂದೆ. ಅಯ್ಯೋ, ನನ್ನ ಹೆಂಡ್ತಿ ಗೊತ್ತರ ಪೊಳ್ಳೊಳ್ಳಿ ಚಟ್ನಿ ಮಾಡಿ ಬಾಯಿಗೆ ಹಾಕೋತಾಳೆ ಕಣೆ. ಏನು ಅವತಾರನಯ್ಯ? ಅಯ್ಯೋ 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 ಗೌಡ, ಅಯ್ಯೋ ನಿನ್ ಮನೆ ಕಾಯುವಾಗ ಏನ್ ಮಾಡ್ತಾ ಇದೀಯ ನೀನು? ಏಯ್, ಬೇಗ ಬೇಗ ಕ್ಯಾಮೆ ಮುಗಿಸಿ ಮಾತಾಡ್ಕೊಂಡು ನಿಂತ್ಕೋಬೇಡ್ರಿ. ಗೌಡ್ರು ಸ್ನಾನಕ್ಕೆ ಹೋಗೋರೆ, ಬರ ತನಕ ಎಲ್ಲ ಮುಗ್ದಿರ್ಬೇಕು. ಏಯ್ ಕಾಯಿಸಲಿ. ಎಣ್ಣೆಯಲ್ಲಿತ್ತು, ಎಲ್ಲಿತಯ್ಯ ಎಣ್ಣೆ? ಮೈಯೆಲ್ಲ ಎಣ್ಣೆ ಆಗೈತೆ, ಎಲ್ಲಿತಯ್ಯ ಎಣ್ಣೆ? ಗಂಡ ಅಂದ್ರೆ ಭಯ ಭಕ್ತಿನೇ ಇಲ್ಲ ನಿಂಗೆ. ಎಷ್ಟೊತ್ತಿಗೆ ಹೇಳಿದ್ರೆ ಎಷ್ಟೊತ್ತಿಗೆ ತರ್ತೀಯ? ಇಲ್ಲೇ ಮಗಲ್ಲಿ ಒಂಚೂರು ಎಣ್ಣೆ ಕಾಣಿಸ್ತು, ಅದನ್ನ ತಗೊಂಡು ನಾನೇ ಹತ್ಕೊಂತ ಇದ್ದೀನಿ. ನೀನೇ ನಿಂಗೆ ಮಾತಾಡ್ಕೊಂಡು ನಿಲ್ತೀಯಾ ಇಲ್ಲ ಎಣ್ಣೆ ತಗೊಂಡ್ ಮೈಗ್ ತಿಕ್ತೀಯ? ಅಷ್ಟೊಂದು ಅವಸರ ನಿನ್ಗೆ? ನೀರ್ ಕಾಯದ್ ಬೇಡ್ವಾ? ಗಂಡ ಅಂತ ಗಂಡ ಸುಮ್ನೆ ಕುತ್ಕೋ. ಭಯ ಭಕ್ತಿನೇ ಇಲ್ಲ. ಭಯ ಭಕ್ತಿ ಬೇರೆ ಕೇಳು. ಗಂಡ ಅಂತ ಗಂಡ ಸುಮ್ನೆ ಕುತ್ಕೋ. ತಟ್ಟಳೆ ಅವಳು ಬೇರೆ ಡ್ರಮ್ಮಲ್ಲಿ ಅವಳೆ. ಸುಮ್ನೆ ಕುತ್ಕೊಳ್ಳಯ್ಯ. ಅಯ್ಯಪ್ಪ, ಏನಪ್ಪ ಹೇಳಿ ಕಳಿಸ್ಬೇಕು ಅವಳಿಗೆ? ಲೇ, ಮೊದ್ಲೋಗಿ ಸಂತಲ್ ತಂದಿರೋ ಸಿಗಕ್ಕೆ ನಾ ತಗೊಂಬ ಹೋಗಿ. ಅಲ್ಲೇ ಸೀರಿಯಲ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿಯಾ? ಹೋಗ ಬೇಗ. ಮತ್ತೆ ತಂದೀಯ ಟಿವಿನ? ನೀರು ಅದ್ಯಾಕ ಕಿಚ್ಕೋತೀಯ? ಸೀರಿಯಲ್ ಹೋಗ್ತಾ ಇದ್ದಾಳೆ. ಟಿವಿ ನೋಡ್ಬಾರ್ದಂತೆ ಟಿವಿನ. ಈಗಲೇ ಈ ಡ್ರಮ್ನ ಕಳಿಸ್ಬಿಡೋಣ. ಈರಯ್ಯ, ಚಳಿ ಆಯ್ತದೆ. ಚಳಿ ಆದ್ರೆ ನನ್ನ ದೊಡ್ಡ ಸುರಗಿದ ಕಣೆ. ಅಯ್ಯೋ, 2 ತಿಂಗಳಿಂದ ಇಷ್ಟೊಂದು ಬರ ಆಗ್ಬಿಟ್ಟಿಯಲ್ಲೇ. ಹೋಗು, ನನ್ನ ಹೆಂಡತಿ ಏನಾದ್ರು ನೋಡಿಬಿಟ್ರೆ ಖಾರದ ಪುಡಿಲಿ ಸ್ನಾನ ಮಾಡಿಸ್ಬಿಡ್ತಾಳೆ ಕಣೆ. ಹೋಗು ಹೋಗು, ಬಚ್ಚಲಿಂದ ಬಚ್ಚಿಟ್ಕೊ ಹೋಗೆ. ಹೋಗು. ಏನಿ ಗೋಡು ಗೋಡು. ಸೀರಿಯಲ್ ಶಾಂತಿ, ಯಾಕೆ ಯಾರು ಹೋದ್ರು ಬಿಡಯ್ಯ. ಯಾರು ಹೋದ್ರು? ಬಾರೆ. ಕೈ ಬೀಸ್ಕೊಂಡು ಹಂಗೆ ಬಂದಿದೆಯಲ್ಲೇ. ಎಲ್ಲಿ ಸಿಗೆಕಾಯಿ? ಒಳಗಡೆ ಹುಡುಕ್ತೆ, ಸಿಗೆಕಾಯಿ ಸಿಗ್ಲಿಲ್ಲ. ಅಯ್ಯೋ ನಿನ್ನ, ಹೋಗಿ ಸಿಗೆಕಾಯಿ ತುಂಬ ಹೋಗು. ಅಲ್ಲೇ ಇದೆಯಲ್ಲ ಸಿಗೆಕಾಯಿ. ಅದು ಅಲ್ಲ ಕಣೆ, ಸಾಬೂನು. ಸಾಬೂನು ಯಾವ್ದಯ್ಯ ಸಾಬೂನು? ಮೈಗೆ ಹಚ್ಕೊಳ್ಳೋದು ಕಣೆ. ಹೋಗು. ಅಯ್ಯೋ, ಜೀವನಾರಿ ಓಡಾಡಿಸ್ತೀಯ ನನ್ನ. ಕರಿಗೋಡ ಸಾಬೂನ ಕಟ್ಟ ಬೆಳಗಾಗ್ಬಿಡ್ತಾನ. ಬಾರಿ ಬಾ. ಅಯ್ಯೋ, ಏನಯ್ಯ ನಿನ್ ಗೋಳು? ಗೋಳು ಆಮೇಲೆ ಹೇಳ್ತೀನಿ ಬಾರಿ.
ಹೋಗು, ಅಲ್ಲೇ ಕಂಪೌಂಡ್ ಪಕ್ಕ ಅವಿತ್ಕೋ ಹೋಗು. ಕಾಣ್ಬೇಡ. ಏನ್ ಗೌಡನೋ ಏನೋ ನೋಡ್ದಲ್ಲ ಏನ್ ನೋಡ್ತಿದ್ದೆ ಅಲ್ಲಿ? ಅದು ಹಾವು ಕಣೆ. ಅದು ಬ್ಯಾರೆ ಹಾವು ಕಣೆ. ಬ್ಯಾರೆ ಹಾವು. ಮತ್ತ್ಯಾಕ್ ನೀನ್ ಹೋಗಿ ನೋಡ್ತಾ ಇದ್ದೆ? ಅದು ಬಿಡು. ಲೇ ಸೀರಿಯಲ್ ಶಾಂತಿ, ನಿನ್ನ ನಾನು ಕಟ್ಕೊಳಕ್ಕೆ ಪುಣ್ಯ ಮಾಡಿದ್ದೆ ಕಣೆ. 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗ್ಬೇಕು ಅಂತ ಆ ದೇವರಲ್ಲಿ ಅಡಿಕೆ ಹೊತ್ತಿದ್ದೆ ಕಣೆ. ಏನಿವತ್ತು ಐನವರು ತುಂಬಾ ಪ್ರೀತಿ ನಾಟಕ ಮಾಡ್ತಾ ಇದ್ದೀರಾ? ಸರಿಯಾಗಿ ಸ್ನಾನ ಮಾಡ್ಕೊಂಬರಿಯ, ಟವಲ್ ತಗೊಂಡ್ ಬರ್ತೀನಿ. ಸೀರಿಯಲ್ ಶಾಂತಿ, ನಿನಗೋಸ್ಕರ ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ದೀನಿ. ಪ್ರೊಡ್ಯೂಸ್ ಮಾಡ್ತಾರಂತೆ. ಪ್ರೊಡ್ಯೂಸ್ ಕೂತ್ಕೊಂಡು ಸ್ನಾನ ಮಾಡಯ್ಯ. ಟಿವಿ ನೋಡಕ್ ಬಿಡಲ್ಲ, ಸೀರಿಯಲ್ ಮಾಡ್ತಾರಂತೆ. ಸೀರಿಯಲ್ ಬಾರಿ ಬಾರಿ. ನಡಿ ಹೋಗು, ನೀ ಬಂದು ಹೋಗೆ. ಯಾಕಯ್ಯ ಹಿಂಗ್ ಆಡ್ತೀಯಾ? ಇದನ್ನ ರಾತ್ರಿ ಹೇಳ್ತೀನಿ, ನಡಿ ಹೋಗೆ. ಹೋಗು ಹೋಗು. ಏ ಗೌಡ, ರಾತ್ರಿ ಬಂದಿಲ್ಲ ಅಂದ್ರೆ ಅಷ್ಟೇ ಗೊತ್ತಲ್ಲ ಏನ್ ಮಾಡ್ತೀನಿ ಅಂತ. ಹೋಗಿ ಬರ್ತೀನಿ, ಹೋಗಿ ಬರ್ತೀನಿ, ಹೋಗು ಹೋಗು. ರಾತ್ರಿ ಯುಗಾದಿ ಮಾಡೋಣ. ಸದ್ಯವಾಗ್ಲು ನಮ್ ಗೌಡ್ರು ನೋಡು, ಚಿಟ್ಟೆನ ಪಟಾಯಿಸ್ತಾವ್ರೆ. ಸುಮ್ಮನಿರೋ, ಕೇಳಿಸ್ಕೊಂಡ್ಬಿಟ್ಟಾರು. ಹುಷಾರು ಕಂಡ್ರಲ್ಲ, ಊರೊಳಕ್ಕೆ ಕಳ್ರ ಕಾಟ ಜಾಸ್ತಿ ಆಗೈತಂತೆ. ಆ ಭತ್ತದ ಮುಟ್ಟೆ ಹುಷಾರು. ರಾತ್ರಿಗೆ ನಾನು ಇರಾಕಿಲ್ಲ. ಸರಿ ಗೌಡ್ರೆ. ಹುಷಾರು. ಸರಿ ಸರಿ. ಉಕ್ಕು ಬರುವಣ ಜುಂಜಪ್ಪನ ಕರೆದ ಬಾ ಮದುವೆ. ಓ ನಮಸ್ಕಾರ ಕಣ್ಣಗಲಿ ಗೌಡ್ರಿಗೆ. ಹೆಂಗಿದ್ದೀರಾ? ಏನ್ಲಾ ಜೊಲ್ಸಿನ, ಬರಗಾಲದಲ್ಲಿ ಮಳೆ ಬಂದಾಗ ಬಂದ್ಬಿಟ್ಟಿದೀಯ. ಇದೇನ್ ನೋಡ್ರಿ ಹಿಂಗಂತೀರ? ಇವತ್ತು ಊರಬ್ಬ ಮಾಡಿಕೊಂಡು ಬರಗಾಲದಲ್ಲಿ ಮಳೆ ಬಂದಂಗೆ ಬಂದೆ ಅಂತಿರಲ್ಲ. ಇವತ್ತು ಒಬ್ಬಿಟ್ಟು ಊಟ ಮಾಡ್ಕೊಂಡು ನಮ್ ಗಂಗನ ಮಾತಾಡ್ಕೊಂಡು ಬಂದೆ. ಅಕ್ಕನ ಮಗಳು ಅಂದ್ರೆ ಬಲು ಪ್ರೀತಿ ಬಡ್ಡಿ ಮಗನ ನಿನಗೆ. ಅಲ್ಲ ಜೊಲ್ಸಿನ, ಹೆಂಡತಿ ಸತ್ತೋದ್ಮೇಲೆ ಎಲ್ಲಾರನ್ನೂ ಮರೆತು ಊರ್ ಬಿಟ್ಟು ಹೋಗಿಬಿಟ್ಟಿದ್ದಾನೆ ಅನ್ಕೊಂಡಿದ್ದೆ. ಬಡ್ಡಿ ಮಗ ಬಂದ್ಬಿಟ್ಟಿದೆಯಾ? ಹೂಗಿರಿ ಮಕ್ಕೆ. ಯಾಕ್ಲ ಜೊಲ್ಸಿನ ಹಂಗೆ ಹೋಗಿತಿದೀಯಾ? ನಮ್ಮರು ತಮ್ಮರು ಅನ್ನೋದ ಬಿಟ್ಟು ಬದುಕಿದ್ರೆ ಅದೊಂದು ಮನುಷ್ಯ ಜೀವನ. ನಮ್ಮ ಅಕ್ಕನ ಮಗಳ ಗಂಗ ನೋಡ್ಬೇಕು. ಬರ್ಲಾ? ಶಿವ ಯಾಕೋ ಬಂದೇ ಇಲ್ಲ. ಏನಾಯ್ತು ಏನೋ ದೇವ್ರೆ, ಶಿವಕ್ಕೇನು ಆಗ್ತಾರಲ್ಲಪ್ಪ. ಏನು ಹೋಟ್ಲ್ ಕಡೆ ಬರೋದೇ ಕಮ್ಮಿ ಮಾಡಿದ್ಯಾ? ಹೋಟ್ಲ್ ಕಡೆ ಬಂದರೆ ಅದೇನು ಕೊಟ್ಟಿಯೇ? ಬರ್ತೀನಿ.
ಬಿಸಿ ಬಿಸಿ ಊಟ ಕೊಡ್ತೀನಿ ಬಾ. ನಾ ಕೇಳೋ ಊಟ ಕೊಟ್ಟಿಯೇ ಗಂಗಾ. ಮದುವೆ ಆದ್ಮೇಲೆ ಈ ಹೋಟ್ಲೇ ನಿಂದು. ಗದ್ದೆಗೆ ಬತ್ತ ಹಾಕಿದ್ರೆ ಸಾಯಂಕಾಲ ಮತ್ತೆ ಬರ್ತೀನಿ ನಡ್ರಿ. ಏ ಗಂಗು, ಆ ದೇವ್ರು ಬೇರೆ ಅಲ್ಲ, ನಮ್ಮ ಅಕ್ಕನ ಮಗಳು ಗಂಗಾ ಬೇರೆ ಅಲ್ಲ. ಈ ಮಾವನಿಗೋಸ್ಕರ ಕಾದು ಕಾದು ಟೊಮೊಟೊನೆಲ್ಲ ಮುದುಡಿದ ತಾವರ ಅರಳತ್ತೆ. ಗಂಗಾ ಗಂಗಾ, ಈ ಮಾವನ ಮೇಲೆ ಅದೆಂತದೇ ನೀನು ಪ್ರೀತಿ. ಅಯ್ಯ ಮೂದೇವಿ, ಪಿರುತುನಿ ಇಲ್ಲ, ಮಣ್ಣಂಗ್ ಗಟ್ಟಿನೂ ಇಲ್ಲ. ಹೆಂಗೋ ಬಂದು ವಕ್ರಿಸಿದ್ಯಾ? ಅದೇನ್ ಕುಡಿತೀಯೋ ಅದೇನ್ ತಿಂತೀಯೋ ಬಿರ್ನೆ ಹೇಳು. ನೀನು ವಿಷ ಕೊಟ್ಟರೆ ಕೊಡ್ದು ಬರ್ತೀನಿ. ಅಯ್ಯೋ ಯಕ್ಕುಟ್ಟದೆ, ಮಠವಾಗಿ ಕೂತ್ಕೋ. ಅಮಾವಾಸೆ ಮಾವಗೊಂಡು ಟೀ ತಗೊಂಬರ್ಲಾ? ಯಾಮಲ್ಲ ಅವನು ಮಸಾಲೆ ತಮಾಸೆ ಅಮಾವಾಸೆ ಜಲ್ದಿ ತಗೊಳ್ಳ ಟೀನಾ. ತಗೊಳ್ಳ ಟೀ, ಮಸಾಲೆ ಟೀ. ಗಂಗಾ ಸ್ಮಶಾನ ಏನ್ ಟೀ? ಮಸಾಲೆ ಟೀ. ಕಂದ ನೀನು ಕಂದ. ಓ ನನ್ನ ಮದುವೆಯಂತೆ, ಓ ನನ್ನ ಮದುವೆಯಂತೆ ಲೋಕವೆಲ್ಲ ಉಲ್ಲಂತೆ ಟಾಮ್ 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 ಕುಣಿಯೋದಿಲ್ಸು. ಹೆಂಗೋ ಹಬ್ಬದ ದಿನವೇ ಬಂದಿದ್ಯಾ? ಸಂಜೆ ಹೊತ್ತಿಗೆ ಮನೆಗೆ ಬಂದು ಒಬ್ಬಟ್ಟು ತಿಂದು ಕತ್ಲಾಗೋದ್ರೊಳಗೆ ಅಟ್ಟಿ ಸೇರ್ಕೋ. ಗಂಗಾ, ನೀನ್ ಹೇಳಿದ ಮೇಲೆ ನಾನು ಬರ್ದೇ ಇದ್ರೆ ಸತ್ತೋದ ನಮ್ಮ ಅಕ್ಕನಿಗೆ ಸ್ವರ್ಗ ಸಿಗುತ್ತಾ? ಗಂಗಾ ಹೋಗೋ. ಗಂಗಾ ಬರ್ಲ ಗಂಗಾ. ಲೋ ಅಮಾವಾಸೆ, ಏನಕ್ಕ? ಹೋಟ್ಲ್ ಕಡೆ ಹುಷಾರ್ಲಾ? ಸರಿ ಅಕ್ಕ. ಸೊ ಈ ಮಾವ ಬಂದ್ ಹಾರಾಟದಲ್ಲಿ ಶಿವನ್ನ ಪಾಪ ಒಬ್ಬಟ್ಟು ಊಟ ಕರೆಯೋದೇ ಮರ್ತೋಯ್ತು. ಶಿವ ಶಿವ, ಅಮ್ಮಿ ಇಲ್ಲಿವ್ನಿ. ಏನ್ ಗಂಗಾ ಇಲ್ಲಿ ತನಕ ಹುಡ್ಕೊಂಡ್ ಬಂದಿದ್ಯಾ? ಶಿವ, ಆ ಮಾವನ್ ಗಡಿಬಿಡಿಲಿ ನಿಂಗೆ ಊಟ ಕರೆಯೋದೇ ಮರ್ತ್ಬಿಟ್ಟೆ. ರಾತ್ರಿಗೆ ಒಬ್ಬಟ್ಟು ಊಟಕ್ಕೆ ಬಂದ್ಬಿಡು ಶಿವ. ನೀ ಕರೆದ ಮೇಲೆ ಬಾರ್ದಿರಕ್ಕಾಯ್ತದ? ಬರ್ತೀನಿ. ಯಾಕಮ್ಮಿ ಇಟ್ಟೊಂದು ಬಾಡೋಗಿದ್ಯಾ? ಹಬ್ಬದ ದಿನ ಖುಷಿ ಖುಷಿಯಾಗಿ ಇರುದಲ್ವೇ? ಏನ್ ಹೇಳೋದು ಶಿವ, ಅವ್ವ ಅಪ್ಪ ಹೋದ್ಮೇಲೆ ಜೀವನನೇ ಒಂಟಿ ಅನ್ನಿಸ್ತದೆ. ನೀನ್ ನನಗೆ ಆಸರೆ ಆಗ್ತೀಯ ಅಂದ್ರೆ ಮದ್ವೆ ಆಗೋಕೆ ಇವತ್ತು ನಾಳೆ ಅಂತ ತಳ್ತಾನೆ ಇದೀಯ. ನನ್ನ ಜೀವನವೇ ಸಾಕಾಗಿದೆ. ಅದು ಯಾಕಮ್ಮಿ ಹಂಗ ಅನ್ಕೊಂಡಿ? ನಾನು ಇವ್ನಿ ಹಬ್ಬ ಆಗ್ಲಿ ಧೂಮ್ ಧಾಮ್ ಆಗಿ ಮದ್ವೆ ಆಗ್ಬಿಡವ. ಖಂಡಿತವಾಗಿ ಬಾಯ ತುಂಬಾ ನೀರು ಒಬ್ಬಟ್ಟೂಟ ನೆನ್ಸ್ಕೊಂಡ್ರೆ, ಬಾಯ ತುಂಬಾ ನೀರು ಒಬ್ಬಟ್ಟೂಟ ನೆನ್ಸ್ಕೊಂಡ್ರೆ. ಏನ್ ಶಿವ, ಯಾವ್ದೋ ಗುಂಗಲ್ಲಿದ್ಯಾ? ಹೂ ಕಣೋ ಗಂಗಾ, ನನ್ ಒಬ್ಬಟ್ಟು ಊಟಕ್ಕೆ ಕರೆದವಳೆ. ನನ್ನಾಕೆ ಪ್ರೀತಿ ಸಿಹಿ ಒಬ್ಬಟ್ಟಂಗೆ, ನನ್ನಾಕೆ ಘಾಟು ತುಸುಕೋ ಪುಸ್ಕೊಂಡ್ರೆ. ಸೋತಿ ನಿನ್ನಯ ನೋಟಕ್ಕೆ ಹೃದಯವು
ಕರಗಿದೆ ನಿನ್ನಯ ಪ್ರೇಮಕ್ಕೆ ಸೋತೆ ಸೋತೆ ನಿನ್ನಯ ನೋಟಕ್ಕೆ ಹೃದಯವು ಕರಗಿದೆ ನಿನ್ನಯ ಪ್ರೇಮಕ್ಕೆ ಹಾಲು ಜೇನು ನಾನು ಗಂಗಾ ಅವಳ ನೋಡಲು ಎದೆಯಲಿ ಪ್ರೇಮ ತರಂಗ ನಮ್ಮ ಸ್ನೇಹ ಬೇಳೆ ಬೆಳಕಾಯಿ ಹೂರಣ ಕಾಯುತ್ತಿವೆ ಕಂಗಳು ನೋಡಲು ಮದುವೆಯ ತೋರಣ ನೀನೇ ನೀನೇ ನನ್ನ ಲೈಫಲ್ಲಿ ಮಹಾರಾಣಿ ಇನ್ಮುಂದೆ ನಾನಾದೆ ಪ್ರೇಮ ರಾಜ್ಯಕ್ಕೆ ಧಣಿ ಕೊಟ್ಬಿಟ್ಟ ಭಗವಂತ ನಮ್ಮ ಪ್ರೀತಿಗೆ ಲೈಸೆನ್ಸು ಒಬ್ಬಟ್ಟಿನ ಊಟಕ್ಕೆ ಕಾದಿದೆ ನನ್ನ ಮನಸ್ಸು ನೋಡಿ ಬೆರಗಾದ್ರು ನಮ್ಮ ಪ್ರೀತಿಯ ಸೂರ್ಯ ಚಂದ್ರ ನನ್ನೇ ನ ಮರೆತೆ ಹೆಣೆಯಲು ಪ್ರೇಮದ ಸೂತ್ರ ನೂರಾರು ಕನಸು ಕದ್ದಿದೆ ನನ್ನಯ ನಿದ್ದೆ ನೀ ನನ್ನೊಳಗೆ ಮಿಸ್ಸಿಲ್ಲದಾಗಿ ಮುದ್ದೆ ಬಾರೆ ಓ ಗಂಗಾ ಬಿಟ್ಟಾಗಿ ಸಂಕೋಚ ಮದುವೆನ ಆಗ್ಬಿಟ್ಟು ಉಣ್ಣೋಣ ಒಬ್ಬಟ್ನೂಟ ತುರಿದಂಗೆ ತೆಂಗಿನಕಾಯಿನ ನೀ ನನ್ನ ನೋಡ್ಬೇಡ ರುಬ್ದಂಗೆ ಬೆಳೆನ ಈ ಹೃದಯನ ಅರಿಬೇಡ ನನ್ನಕೆ ಪ್ರೀತಿ ಸಿಹಿ ಒಬ್ಬಟ್ಟಂಗೆ ನನ್ನಕೆ ಘಾಟು ತುಸುಕೋ ಪುಸ್ಕೊಂಡ್ರೆ ಸೋತೆ ಸೋತೆ ನಿನ್ನಯ ನೋಟಕ್ಕೆ ಹೃದಯವು ಕರಗಿದೆ ನಿನ್ನಯ ಪ್ರೇಮಕ್ಕೆ ಸೋತೆ ಸೋತೆ ನಿನ್ನಯ ನೋಟಕ್ಕೆ ಹೃದಯವು ಕರಗಿದೆ ನಿನ್ನಯ ಪ್ರೇಮಕ್ಕೆ ಅಕಟ ಪರಾಕ್ರಮಿಯು ನಾನೇ ಈ ಲೋಕೈಕ ವೀರ ಧೀರ ಶೂರನೆಂದೆ ಆ ಸರಜಕ ಎಲ್ಲೋದ ನಿನ್ ಗಂಡ ಸಂತೆಗೋಗವ್ನೆ ಹಾ ಪಾತ್ರೆ ತೊಳ್ಕೊ ಬಾರೆ ಬಾರೆ ಬೋರೆ ಬೋರೆ ಹಿಂದೆ ಹಿಂದೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ ಏನೋ ಅವತ್ತು ನೀನು ಕೆರೆಗ್ ಮುಳುಗ್ಸಿ ಸಾಯಿಸ್ತೀನಿ ಅಂತ ಹೇಳ್ತಿದ್ದಲ್ಲ ಮಾಡ್ತೀನಿ ನೋಡ್ ನಿಂಕೆ ಏನ್ ಮಾಡ್ತೀಯ ಗೌರಕ್ಕ ಎಲ್ಲ ಬಂದು ನನ್ ಒಂಟಿ ಸಲ್ಗೆ ಕಾರ್ಯಲೇ ಸೀನಾ ಅವತ್ತೇನೋ ಅಂದೆ ನನ್ ತಂಗಿಗೆ ಕೆರೆಯಲ್ಲಿ ಮುಳುಗ್ಸಿ ನೀನು ಸಾಯಿಸ್ತೀನಿ ಅಂದ್ಯಲ್ಲ ಮಾಡ್ತೀನಿ ನೋಡ್ ನಿಂಗೆ ಕೆಕ್ಕುಟ್ಟದ್ದೆ ಮೋದೇವಿ ಅಲ್ಲ ಕಣ ಗೌರಕ್ಕ ನೀನ್ ಈ ತರ ಬಾಯ್ ಬಡಿಕೆ ಆಗಿದ್ಕ ಕಣ ನೀನು ಗಂಡ ವಾರಕ್ಕೊಂದ್ಸರಿ ಮಾಲೂರು ಮಲ್ಲಕ್ಕನ ಓರ್ವ ಮಗನೆಂದು ಬಲು ಪ್ರೀತಿಯಿಂದ
ಹಾಕಿಕೊಂಡಿದ್ದರೆ ಈ ಪಾಪಿಯು ನನಗೆ ಎಂತ ಅನ್ಯಾಯವನ್ನು ಮಾಡಿದ. ಅಯ್ಯೋ ಮಗನೇ, ಯಾರು ಕಂತ ಇಲ್ಲ. ಅಪ್ಪ, ಈ ಸತ್ಯ ಊರಲ್ಲಿ ನಾಟಕ ನಡೀತಾ ಇದೆ. ಯಾರು ಇಲ್ಲ. ಈಗಲೇ ಮನೆ ಹೊಕ್ಕೊಂಡ್ಬಿಡ್ತೀನಿ. ಯಾರಿಲ್ಲ. ಬಂದೆ ಇರಯ್ಯ. ಬೇಗ ಬಾಗ್ಲ ತೆಗಿ. ಬಂದೆ. ಗಡ್ಬಿಡಿ. ಶಿವಣ್ಣ ನಮಸ್ಕಾರ. ನಾಟಕ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ. ನಾಟಕದ ಹೆಸರು ಕುರುಕ್ಷೇತ್ರ. ಭೀಮನು ನಾನೇ ಮಾಡ್ತಾ ಇರೋದು, ಗದೆನು ನಾನೇ ಓಡ್ತಾ ಇರೋದು. ಪಾಪ ನಿಮ್ಗೆಲ್ಲ ವಯಸ್ಸಾಗೋಯ್ತು, ಗದೆ ಓಡಕ್ಕಾಗಲ್ಲ ಬಿಡಿ. ನನ್ ಕೈಯಿಂದ ಮಾತ್ರ ಸಾಧ್ಯ. ಮಡ್ಯ ಒಂದ್ ಕಟ್ ಬೇಡಿ ಕೊಡು. ಬೀಡಿನ ಲೇ ಅದೆಲ್ಲ ಸಿಗಲ್ಲ ಕಡ್ಲ. ಒಂದ್ ಕೆಲಸ ಮಾಡು, ಅಂಗಡಿ ಮುಚ್ಚಿಬಿಡು, ಮಾಡ್ಬಿಡು, ಎಣ್ಣೆ ಬರ್ತಾವ ಸುಡಾಕೆ. ಲೇ ಎಂತ ಮಾತಾಡ್ತೀಯೋ? ನನ್ನ ಅಂಗಡಿ ಅಲ್ವೋ? ನಮ್ಮೂರಲ್ಲಿ ಯಾವ ಅಂಗಡಿಗೆ ಹೋದ್ರೂ ಸಿಕ್ಕಲ್ಲ. ಯಾಕಂದ್ರೆ ನಮ್ದು ಧೂಮಪಾನ ಮುಕ್ತ ಹಳ್ಳಿ. ಇಲ್ಲಿ ಮಾರುವಂಗೂ ಇಲ್ಲ, ಸೇದುವಂಗೂ ಇಲ್ಲ. ಇಷ್ಟ ದಿನ ನಮ್ಮ ಜನಗಳು ಚಟಕ್ ಬಲಿಯಾಗಿ ಹಾಳಾಗಿದ್ದು ಸಾಕು. ಇನ್ನು ಮುಂದೆ ನಮ್ಮ ಮಕ್ಳಂಗೆ ಆಗೋದು ಬೇಡ ಕಣೋ. ಮುಂದಿನ ಪೀಳಿಗೆಗೆ ಬೀಡಿ ಸಿಗರೇಟ್ ಬಗ್ಗೆ ಗೊತ್ತಾಗದೇ ಬೇಡ. ನಮ್ಮ ಮಕ್ಕಳು ದೇಶ ಕಾಯಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಆರೋಗ್ಯ ಕಾಪಾಡ್ಕೊಂಡು ಗಟ್ಬುಟ್ಟಿಯಾಗಿ ಹೊಲ ಉತ್ಕೊಂಡು ದೇಶ ಸೇವೆ ಮಾಡ್ತಾರೆ. ಇದು ನಮ್ಮೂರ ರಾಮಾಯಣ ಖಾತೆ ಹೇಳ್ತಾ ಇದೆ. ಬಿಡಿ ಕೊಡ್ತೇನೆ, ಕೊಡಲ್ವಾ? ಕೊಡಲ್ಲ ಕಣ. ಬಾರೆ 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 ಹಿಂದೆ ನನ್ನ ಗಂಗ ಸಂಜೆ ಊಟ ಕರೆದಿದ್ದು, ನಾನು ಸರು ರಾತ್ರಿ ಊಟಕ್ಕೆ ಬಂದ್ಬಿಟ್ಟೆ. ನನ್ನ ಗಂಗ ರಾತ್ರಿ ಊಟ ಹಾಕ್ಬಿಟ್ಟು ಮಾವಯ್ಯ ರಾತ್ರಿ ಆಯ್ತು ಒತ್ತಡ ಚೆದ್ದು ನಿಂತಾಳೆ. ಆ ಸಮಯದಲ್ಲಿ ನನ್ನ ಅವಳ ಮದುವೆ ವಿಷಯ ಮಾತಾಡ್ಬಿಟ್ಟು ಗಟ್ಟಿ ಮೇಡನ ಬಾರಿಸ್ಬಿಡ್ತಾನೆ. ನೆನೆಸ್ಕತೆ ಇದ್ರೆ ರೋಮಾಂಚನ. ಅಯ್ಯೋ ಎಕ್ಕುಟ್ಟೋದವನೆ. ಮೂರ್ಖತ್ತೆ ವಯಸ್ಸಾಗಿದ್ರು ಒಳ್ಳೆ ಮಕ್ಳಾರ್ದಂಗ ಆಡ್ತೀಯಲ್ಲ. ಕಾಗೆ ಮುಖದವನೆ. ಜೀವನೇ ಬಾಯಿಗೆ ಬಂದಿತ್ತಲ್ಲೋ ಬ್ಯಾವರ್ಸಿ. ನೀನು ಬಾಯಿಗೆ ಬ್ಯಾಡ್ಗೆ ಬಡ್ಸ್ಕ ಅದ್ಯಾಕ ಹಂಗ್ ಪಡ್ಕೊಂಡೆ? ಮೆತ್ತಿ ಕೂಗಿದ್ರೆ ಆಗ್ತಿರ್ಲಿಲ್ವಾ ನಿಂಗೆ? ಗಂಗಾ ಗಂಗಾ ಹಿಂಗೆ ಬೈತೀಯೋ, ಹೊಟ್ಟೆಗೆ ಏನಾರ ಹಾಕಿ ಉಪಚಾರ ಮಾಡ್ತೀಯೋ? ಅಲ್ಲ, ಊರ್ ಬಸ್ ನಂಗೆ ತಿರ್ಕೊಂಡು ಈಟೋದ್ ಬಂದಿದ್ಯಲ್ಲ. ನಾನು ನಿಂಗೆ ಏಟೋದ್ ಕೇಳಿದ್ದು, ನೀ ಏಟೋದ್ ಬಂದಿದ್ಯಾ? ಅಮಾವಾಸ್ಯೆ ಮುಗ್ದವನೆ. ಗೊತ್ತು ಗೊತ್ತು ಅನ್ನೋದಿಲ್ವಾ ನಿನಗೆ? ಗಂಗಾ ಒಬ್ಬಿಟ್ಟು ವಸ್ತು ಹೊಡಿತೈತೆ, ಹೊಟ್ಟೆ ತಳ ಆಗ್ತೈತೆ. ಸರಿ ಸರಿ, ಅಲ್ಲಿ ಕುಕ್ಕರ್ಬೇಡಿ, ಊಟ ತತ್ತೀನಿ ನಾನು. ಏನ್ ಸಿಕ್ಕನಯ್ಯ? ಅಯ್ಯೋ ಏನಯ್ಯ ಇದು? ಮನೇಲಿ ಗಂಡಿಕ್ಕಿಲ್ಲ ಅಂದ್ರೆ ಎಲ್ಲ ಹಿಂಗೆ ಆಗೋದು. ಬಿಟ್ಟು ಹಾಕನದ. ಇವತ್ತು ಊಟ ಮಾಡೋದ್ರೊಳಗೆ ಒಂದು ಇತ್ಯಾರ್ಥಕ್ಕೆ ಬಂದ್ಬಿಡದಯ್ಯ, ಮದುವೆ ಆಗ್ಬಿಡದಯ್ಯ. ನಾಳೆಯಿಂದ ನಮ್ಮ ಗಂಗನ ಹೋಟ್ಲ ಗಲ್ಲದ ಬೇಟೆ ಮೇಲೆ ಕೂತ್ಕೊಂಡ್ಬಿಡದಯ್ಯ. ಗಂಗು, ಅಯ್ಯೋ ತತ್ತಿ ನೀರು. ಚಿನ್ನ ಬಂದ್ಬಿಟ್ಲ. ತಕ ಒಬ್ಬಟ್ಟು ತಿನ್ನು. ಗಂಗು, ಒಬ್ಬಿಟ್ಟು ನೋಡ್ತಾ ಇದ್ರೆ ನಿನ್ ನೋಡ್ದಂಗೆ ಆಗತ್ತೆ. ನಿನ್ ಕೈ ರುಚಿ ಕೇಳ್ಬೇಕಾ? ಅಮೃತ ಅಮೃತ. ನಾನ್ ತಿನ್ನೋ ಬಿರುಸಿಗೆ ಬಾರನೆ ಬಿಟ್ಟೈತಾ ಇದೆ. ಮಾತು ಕಡಿಮೆ ಮಾಡಿ ಬಾಯಿ ಕೆಲ್ಸ ಕೊಟ್ಟು ಬೇಗ ತಿಂದು ಊರ್ ಕಡೆ ಉಂಡು.
ಅಯ್ಯಯ್ಯಯ್ಯಯ್ಯ ಅದ್ಯಾಕೆ ಹಂಗ ತಿದ್ದೀಯೇ? ಯಾವತ್ತು ಒಬ್ಬಟ್ಕೊಂಡಿಲ್ವೇ? ಗಂಟ್ಲಿಗೆ ಸಿಕ್ಕಾಕೊಂಡು ಸದ್ಗಿತ್ತೋಗಿಯೇ. ಇರು ನೀರ್ ತತ್ತೀನಿ. ಚಲೋ ಇವನು ತೊಂದರೆ ಕೊಡಕ್ಕೆ ಇಲ್ಲೂ ಬಂದ್ಬಿಟ್ಟ ಮಾಡ್ತೀನಿ. ಎಲ್ಲಿ ಬಚ್ಚಿಟ್ಕೊಳ್ಳೋಣ? ಗಂಗಾ. ಶಿವ ಶಿವ ನೀನು ಬಂದ್ಬಿಟ್ಯಾ? ಅಯ್ಯೋ ನಿನ್ ಮಾವ ಬಂದವನೇ. ಹ್ಞೂ, ನಾನು ಅಡ್ನಾಡಿ ಸೋದ್ರ ಮಾವ ಸಂಜೆ ಕೂಟಕ್ ಬಾ ಅಂದ್ರೆ ಇವಾಗ ಬಂದ್ ಕುಂತವ್ನೆ. ಅವನ್ಗೆ ಆಗ್ಲೇ ಊಟಕ್ಕೆ ಇಕ್ಕಿದೀನಿ, ನೀರ್ ಕೊಟ್ಬಿಟ್ಟು ಕಳಿಸ್ಬಿಟ್ಟು ಆಮೇಲೆ ನಿನ್ ಕರಿತೀನಿ. ನಮ್ಮಿಬ್ರ ವಿಷಯ ಗೊತ್ತಾದ್ರೆ ಹಲ್ಲಿ ಲೊಚ್ಚು ಕುಟ್ದಂಗೆ ಊರೆಲ್ಲ ಸಾರ್ಕೊಂಬರೋದಲ್ದೆ ಇಲ್ಲೇ ಜಾಂಡ ಹೂಡ್ಬಿಡ್ತಾನೆ. ಅದಕ್ಕೆ ಅವನ್ನ ಕಳಿಸಿ ಆಮೇಲೆ ನೀನ್ ಕರಿತೀನಿ. ಆಮೇಲೆ ನಾವಿಬ್ರೆ ಒಟ್ಟಿಗೆ ಕೂತು ಒಬ್ಬಟ್ಟು ತಿನ್ನುವ. ಕಳ್ಸು ಕಳ್ಸು ಬೇಗ ಕಳ್ಸು. ಯಾರು ಕಾಣಿಸ್ತಿಲ್ಲ. ಹಬ್ಬ ತಕ ನೀರ್ ಕುಡಿ. ಅಯ್ಯಯ್ಯ ಅದ್ಯಾಕ ಹಂಗ್ ನೋಡಿಯೇ ಕೆಕ್ಕರ್ಸ್ಕೊಂಡು ಗೋಬೆ ಕಣ್ಣವನೆ. ಯಾವತ್ತು ನೋಡಿಲ್ವೇ? ಅಯ್ಯ ನಿನ್ಗೇನಾತು? ಹೋಗೋದು ಇಲ್ಲ ಗತಿ. ಮಾವ ಶಿವ ಶಿವ ಬೆನ್ನಿ ಒಳಗ್ ಬಾ ಶಿವ. ನಿಮ್ಮ ಹೊಂಟೋದ್ನಾ? ಹೊಂಟೋದ್ನಾ? ಅದ್ಯಾವ ಅಪ್ಪಲ್ಲಿ ಹೊಂಟೋದ? ಇಲ್ಲೇ ಕುಂತವ್ನಿ. ಸಾರೆ ಬಿಡು, ಒಳ್ಳೇದಾಯ್ತು ಬಂದೆ. ಆದ್ರೂ ಗಂಗಾ, ಇಷ್ಟು ಪಿರುತಿಂದ ಮಾಡಿರೋ ಒಬ್ಬಟ್ಟೂಟ ತಿನ್ನಕ್ಕೆ ಇಷ್ಟೊತ್ತು ಕಾಯಂಗೆ ಆಗೋಯ್ತು. ಮುಂದಿನ ವರ್ಷ ಹಬ್ಬದೊಳಗೆ ನಿನ್ನ ಕುತ್ತಿಗೆ ತಾಳಿ ಕಟ್ಟಿ ಊರವ್ರಿಗೆಲ್ಲ ಒಬ್ಬಟ್ಟೂಟ ಹಾಕ್ಸೋಣ. ಏನಂದ್ಯೆ ಗಂಗಾ? ನಿಮ್ಮ ಹೊಂಟೋದೆ ಅಂತ ಹೇಳ್ದೆ. ಹೊಂಟೋದ. ನಮ್ಮ ಮಾವ ನನ್ನಿಂದಾನೇ ಸತ್ತೋಗ್ಬಿಟ್ಟ. ಹೆಂಗೆ? ಒಬ್ಬಟ್ನ ಗಬ ಗಬ ಅಂತ ತಿಂತ ಇದ್ನ, ಗಂಟ್ಲಿಗೆ ಸಿಕ್ಕಾಕೊಂಡು ಅಂತ ಬಿಕ್ಕಳಿಸಕ್ ಶುರು ಮಾಡ್ದ. ನೀರ್ ತರದು ಒಸಿ ತಡವಾಯ್ತಾ. ಅಷ್ಟ್ರಲ್ಲಿ ಉಸಿರುಗಾಟ್ಲ ತೋಗ್ಬಿಟ್ಟನ ಮಾವ. ಇನ್ನ ನೀರ್ ಬಿರ್ನೆ ತರ್ಬೇಕಿತ್ತು ಶಿವ. ಅಯ್ಯೋ ಊಟಕ್ಕಿಕ್ಕಿ ಉಸಿರ್ನೇ ಕಿತ್ಕೊಂಡ್ಬಿಟ್ಟೆ ಶಿವ. ಅಯ್ಯೋ ಗಂಗಾ, ಮೊದಲು ಅಳು ನಿಲ್ಸು, ಅಳುಬೇಡ. ನಾನು ಹಣೆ ಬರದಲ್ಲಿ ಮದುವೆ ರೇಖೆನೆ ಅಳಿಸೋಗಿತ್ತು. ನೀ ಸಿಕ್ಕಿದ್ಮೇಲೆ ಮತ್ತೆ ಕಾಣಿಸ್ಕೊಂಡಿದ್ದು. ಆದ್ರೆ ಈ ನಿನ್ನ ಸೋದರ ಮಾವ ಸತ್ತು ಹಣೆ ಬರನೇ ಅಳಿಸ್ಬಿಟ್ನಲ್ಲಪ್ಪ. ಅಸಮಾನ್ಯ ಇರ್ಬೇಕಾದ್ ನಮ್ಮನ್ನ ಪೊಲೀಸ್ ಸ್ಟೇಷನ್ ಮೆಟ್ಟಾರ ತರ ಮಾಡ್ಬಿಟ್ನಲ್ಲ ನಿನ್ನ. ಅಯ್ಯೋ ಮಾವ, ಒಬ್ಬಟ್ಟಿದ್ದೆ ಹೋಗ್ಬಿಟ್ಟಿಯಲ್ಲೋ ಮಾವ. ಮೊದಲು ನಿಲ್ಸಿನ ಹರಿಕತ್ತ ರಾಘವ. ಮೊದಲು ಏನ್ ಮಾಡ್ಬೇಕು ವಸಿ ಅದನ್ನೇ ಯೋಚನೆ ಮಾಡು.
ಏನೇನು ಕೂಗಿದ ತಕ್ಷಣ ಅರ್ಧಕ್ಕೆ ಬಿಟ್ಟರೆ ಒಬ್ಬಟ್ಟನ್ನ ಎದ್ದು ಬಂದು ತಿನ್ಕೊಳೋದಾನೆ? ಮೊದಲಿಲ್ಲಿ ಏನು ಮಾಡಬೇಕು ವಸಿ ಅದನ್ನೇ ಯೋಚನೆ ಮಾಡು. ಇನ್ನು ಸ್ವಲ್ಪ ಹೊತ್ತಿದ್ರೆ ನಮ್ಮ ಕೈಗೆ ಕೋಳ ಪಿಕ್ಸು. ಅಯ್ಯಯ್ಯೋ, ಏನಾರ ಮಾಡಿ ಒಂದು ಗತಿ ಕಾಣಿಸ್ಬೇಕಲ್ಲ. ಏನು ಮಾಡವ ಈ ಹಣನ? ಶಿವ, ಎಡ ಎಡ ಅನ್ಬೇಡ ಶಿವ, ನೋವಾಯ್ತದೆ. ನಮ್ಮವ ನಿಮ್ಮವ ಇದ್ದಂಗಲ್ವೇ, ಬಾಯ್ ತುಂಬ ಮಾವ ಅನ್ನಲ್ವೇ? ಮಾವ? ಅಯ್ಯೋ, ನಿಮ್ಮ ಮಾವನ್ ಸೆಂಟಿಮೆಂಟ್ಗೆ ಇಷ್ಟು ಬೆಂಕಿ ಹಾಕ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಪೊಲೀಸ್ ಮಾವ ಬರ್ತಾನೆ. ಆಮೇಲೆ ಮದ್ದುನಿಲ್ಲ ಮುಂಜಿನಿಲ್ಲ, ಜೈಲ್ ಗಂಜಿನ ಗತಿ ಆಯ್ತದೆ. ಹೆಂಗಾನ ಮಾಡಿ ಈ ಹಣನ ಮಾವನ್ನ ಸಾಗಿಸ್ಬೇಕಲ್ವಾ? ಏನು ಮಾಡವ ಏನು ಮಾಡವ? ಕೆಕ್ಕರ್ಸ್ಕೊಂಡು ಗುರಾಯಿಸ್ತಾನೆ. ಬದುಕವನ ಸತ್ತವನ? ಹೋಗೋಣ. ಶಿವ, ತಮಾಷೆಯ ನಿಂಗೆ? ಬಿಡು ಶಿವ. ಶಿವ, ಏನ್ ಬಂಗಾರಿ? ಶಿವ, ಏನಾದ್ರೂ ಮಾಡು ಶಿವ. ಹಿಡ್ಕ. ಹಿಡ್ಕೊತೀನಿ. ಅಯ್ಯೋ, ನಿಧಾನ ಶಿವ. ಶಿವ 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 ಶಿವ. ಹಿಡ್ಕ. ಅಯ್ಯೋ ಶಿವ, ಮೆಲ್ಲಿಗೆ. ಶಿವ 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 ಶಿವ. ದೊಡ್ಡವರು ಎಣ ಬಾರ ಅಂತಾರೆ, ಸುಮ್ಕೆಲ್ಲ. ಶಿವ 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 ಶಿವ. ಕಾಣಿಸಕ್ಕಿಲ್ಲ. ಶಿವ ಶಿವ, ಇದೇನು ಶಿವ ನಡುಮಲ್ಲಿ ಹಿಂಗ್ ಮುಚ್ಚಿಟ್ಟಿದ್ಯಾ? ಕಾಣಿಸ್ತೈತಲ್ವಾ? ಕಾಣಕ್ಕಿಲ್ವಾ ಮತ್ತೆ? ಶಿವ ಹಿಡ್ಕ. ಸರಿ, ನಿಧಾನ. ಶಿವ 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 ಶಿವ. ಸುಸ್ತಾಯ್ತು, ಆಗಕ್ಕಿಲ್ಲ. ಶಿವ ಶಿವ ಏನ್ ಶಿವ ಇದು? ಶಿವ ಏನ್ ಮಾಡವ ಈ ಹಣ? ಮಾವ, ಅಯ್ಯೋ, ಏನು ಮಾಡವ? ಎತ್ಕ. ಶಿವ 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 ಶಿವ. ಶಿವ 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 ಶಿವ. ಕ್ಯಾಪು. ಶಿವ ಏನ್ ಮಾಡವ ಈ ನಿಮ್ಮ ಮಾವನ್ ಹಣನ? ಏನ್ ಮಾಡವ? ಅಯ್ಯೋ ಶಿವ, ಮಾವ ಬಿದ್ದೋಯ್ತವ್ನೆ. ಶಿವ 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 ಶಿವ. ಅಯ್ಯೋ ಮಾವ, ಸರಿಯಾಗಿ ಕುಕ್ಕರ್ಬೇಡಿ. ಇದ್ದ ಕಾಟ ಕೊಟ್ಟೆ ಸತ್ತ ಮೇಲೆ ಬಿಡ್ತಲ್ವಲ್ಲ ನೀನು. ಶಿವ ಶಿವ ಅಯ್ಯೋ ಮಾವ, ಸರಿಯಾಗಿ ಕುಕ್ಕರ್ಬೇಡಿ. ಶಿವ. ಗಂಗಾನು ಒಂಟಿ ಹೆಂಗ್ಸು ಹಿಂದಿಲ್ಲ ಮುಂದಿಲ್ಲ. ನೀನು ಹೆಂಡ್ತಿ ಕಳ್ಕೊಂಡಿದ್ಯಾ, ಒಂಟಿ ಹಾಕಿದ್ಯಾ. ಇಬ್ರು ಕೂತ್ ಮಾತಾಡ್ಕೊಂಡ್ ಜಂಟಿ ಆಗಕ್ಕಿಲ್ವಾ? ನಾನೇ ಮುಂದ್ ನಿಂತು ಮದ್ವೆ ಮಾಡಿಸ್ತೀನಿ. ಗಂಗಾ, ಶಿವ 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 ಶಿವ. ನೀನು ಏನು ಭಯ ಪಡ್ಬೇಡ. ಬಾಗಿಲು ಹಾಕೊಂಡು ನೀನ್ ಒಳಕ್ಕಿರು. ಈ ಹಣ ಮಾವನ್ನ ನಾವೊಂದು ಗತಿ ಕಾಣಿಸ್ತೀನಿ. ನಾನು ಇವನೇ. ನೀನು ಯಾರ ಇದಾರಂತ ಹೋಗಿ ನೋಡು. ಹೋಗು. ಏನ್ ಮಾಡ್ತೀಯ ಶಿವ? ನಾ ಏನೋ ಮಾಡ್ತೀನಿ. ತಲೆಯಾಗ ಒಂದು ಪ್ಲಾನ್ ಬಂದೈತೆ. ನೀ ಸುಮ್ಕಿರು. ನೀವು ಹೋಗಿ ಬಾಗಿಲು ತೆಗಿ, ಯಾರ ಇದಾರಂತ ನೋಡು. ಹೋಗು. ಹಿಡ್ಕಬಾ, ಮಾವ ಬಿದ್ದೋಗ್ತಾನೆ. ಅಯ್ಯೋ, ನೀನ್ ಮಾವನ್ ಹಿಡ್ಕೋತೀನಿ. ಶಿವ, ಹೊರಗಡೆ ಯಾರು ಇಲ್ಲ ಶಿವ. ಬಾ, ಒಂದ್ ಕೈ ಕೊಡು. ಮತ್ತೆ ಮತ್ತೆ ನಿಧಾನ ನಿಧಾನ ಶಿವ, ನೋಡ್ಕೊಂಡು ನೋಡ್ಕೊಂಡು.
ನಿಧಾನಕ್ಕೆ ಹೋಗು. ಹುಷಾರಂತ ನನಗೆ ಹೇಳಿದ್ಲು, ಮಾವನ್ಗೆ ಹೇಳಿದ್ಲು, ಒಂದು ಗೊತ್ತಾಗ್ತಿಲ್ಲ. ಬೇಕಿತ್ತೆಲ್ಲ ನಿಂಗೆ ಇದು ಶಿವ 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 ಬೇಕಿತ್ತೆಲ್ಲ ನಿಂಗೆ ಇದು ಬೇಕಿತ್ತೆಲ್ಲ ನಿಂಗೆ ಇದು ಶಿವ 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 ಬೇಕಿತ್ತೆಲ್ಲ ನಿಂಗೆ ಇದು ನೀನೆ ಕುಟ್ಟೋಗ ಬಾಯಿ ಬಣ್ಣಕ ಬರ ಬಟ್ಕೊಂಡ್ ಹೋಗ ನಾಗ್ರಾಮ್ ಕಡಿಯ ಚಾಪೆ ಸುತ್ಕೊಂಡೋಗ ಬಡ್ಡೆತ್ತದೆ ಮೂದೇವಿ ಯಕ್ಕುಟ್ಟುದೇ ಶಿವ ಒಬ್ಬೆಟ್ ತಿನ್ನಕ್ ಬಂದೆ ನನ್ ಒತ್ಕೊಂಡೋದೆ ಹಿಂಗೆ ಬೇಕಿತ್ತೆಲ್ಲ ನಿಂಗೆ ಇದು ಶಿವ 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 ಬೇಕಿತ್ತೆಲ್ಲ ನಿಂಗೆ ಇದು ಬೇಕಿತ್ತೆಲ್ಲ ನಿಂಗೆ ಇದು ಶಿವ 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 ಬೇಕಿತ್ತೆಲ್ಲ ನಿಂಗೆ ಇದು ನೀನೆ ಕುಟ್ಟೋಗ ಬಾಯಿ ಬಣ್ಣಕ ಬರ ಬಟ್ಕೊಂಡ್ ಹೋಗ ನಾಗ್ರಾಮ್ ಕಡಿಯ ಚಾಪೆ ಸುತ್ಕೊಂಡೋಗ ಬಡ್ಡೆತ್ತದೆ ಮೂದೇವಿ ಯಕ್ಕುಟ್ಟುದೇ ಶಿವ ಒಬ್ಬೆಟ್ ತಿನ್ನಕ್ ಬಂದೆ ನನ್ ಒತ್ಕೊಂಡೋದೆ ಹಿಂಗೆ ಬೇಕಿತ್ತೆಲ್ಲ ನಿಂಗೆ ಇದು ಶಿವ 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 ಬೇಕಿತ್ತೆಲ್ಲ ನಿಂಗೆ ಇದು ಬೇಕಿತ್ತೆಲ್ಲ ನಿಂಗೆ ಇದು ಶಿವ 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 ಬೇಕಿತ್ತೆಲ್ಲ ನಿಂಗೆ ಇದು ಶಿವ ಮಾವ ಹುಷಾರು ಕಣ್ಲ. ನಿಂಗಿದೆ ಸರಿಯಾದ ಜಾಗ. ನೆಟ್ಕೊಳ್ಳೋದಿಲ್ಲ. ಲೇ ಪಟೇಲ ಐತೆ ನಿಂಗೆ. ಈ ಪಟೇಲ ನನ್ನ ಮದುವೆಗೆ ಕಡ್ಡಿ ನಡೆಸ್ತೀಯಾ? ಅಯ್ಯೋ ಇದೆಷ್ಟೋಗಲ್ಲಪ್ಪ. ಇದು ಮಾತಾಡ್ತಾರೆ ಹಿಂಗಪ್ಪ ಹೋಗೋದಿಲ್ಲಿಂದ. ಚೀಲ ಸರಿ ಆಯಿತು. ಯಾರೆಲ್ಲ ನೋಡಲ್ಲ. ಏನ್ ತಿಂತಿದ್ಯೋ? ಇಷ್ಟೊಂದು ಊಸ್ಬಿಟ್ಟಿದ್ಯಲ್ಲ, ಪ್ರಾಣನೇ ಹೊಂಟೋಗ್ಬಿಡ್ತಿತ್ತು. ಸುಮ್ಮನೆ ಮನೆ ಕಾಲ ಮಾಮೂಲು ಸೊಳ್ಳೆಲ್ಲ ಹೊಡೆತವು. ತೆಗಿಲ್ಲ ಕಾಲ ಯಾಕೊಟ್ಟದೆ. ಕಳ 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 ಕಳ್ಳನ ನೋಡ್ರಲ್ಲ ಕಳ್ಳ ಬಂದ್ಬಿಟ್ಟವ್ನೆ. ನಮ್ ಪಟೇಲ್ ತೋಟಕ್ಕೆ ಕಳ್ಳ ಬಂದ್ಬಿಟ್ಟಿಲ್ಲ. ಇವನು ಸುಮ್ಮನೆ ಬಿಡ್ಬಾರ್ದು ಕಂಡ್ರಲ್ಲ, ಒಳ್ಳೆ ಪಾಠನ ಕಲಿಸ್ಬೇಕು. ಯಾರು ನೋಡ್ರ ಇವನು ಕಳ್ಳ ಅಲ್ಲ ಕಂಡ್ರಲ್ಲ, ಜೊಲ್ಸಿನೇ ಪಟೇಲ್ನ ಮಾತಾಡ್ಸ್ಕೊಂಡು ಹೋಗಕಂಡ್ರಲ್ಲ. ಒಬ್ಬ ದುಡ್ಡು ಕದ್ದಿದ್ದು ಬಂದಿದ್ದೇನು ಒಡ್ಡು ಸಾಯ್ಬಿಟ್ವಲ್ಲ. ಅಯ್ಯೋ ಹೇಳ್ಕೊಬಾರ್ದು ಕರ್ಮ. ಅಯ್ಯೋ ಏನ್ರಿ ಮಾಡೋದು ಇವಾಗ? ಅಯ್ಯೋ ಏನ್ರಿ
ಏನ್ರಲ್ಲ ಮಾಡ್ದೀಗ? ಸತ್ರ ಸಾಯ್ಲಿ ಬಿಡು. ನಮ್ ಗಂಗಕ್ಕನ ಮದ್ವೆ ಮಾಡ್ಕೊ ಅಂತ ಕಾಟ ಕೊಟ್ಟಿದ್ದ. ಇವ್ನ್ಯಾರು ಅಲ್ಲ, ನಮ್ ಗಂಗಕ್ಕನ್ ಸೋದರ ಮಾವ. ಇನ್ಮೇಲಿಂದ ನಮ್ ಗಂಗಕ್ಕ ನೆಮ್ಮದಿಯಾಗಿರ್ತಾಳೆ. ಓಹೋ, ಹೌದಾ? ನಿಮ್ಮ ಮನಕ ಹೋಗ ಏನ್ರ ಮಾಡೋದು ಇವಾಗ? ಗಂಗನ ಮನೆ ತವ ಬಾಡಿ ಸಾಗಿಸ್ಬಿಟ್ಟು ಬಂದ್ಬಿಡ್ಲಾ? ನಡ್ರಿ ಹೋಗ. ಹೊತ್ಕೊಂಡು ಸೊಟ್ಟನೋ ಬಂದ್ಬಿಡ್ತು. ಮಾಲ್ಕೊಳ್ಳಿ ಬಿಡು, ಯಾಕೆ ಸವ. ಮಾಲ್ಕೊಳಕೊಂದು ಚೀಲ ಆಯಿತು. ಶಬ್ದ ಮಾಡ್ಬಿಡಕಲ್ಲ, ಶಬ್ದ ಮಾಡ್ಬಿಡ. ಇಲ್ಲಿ ಮಡ್ಗು ಇಲ್ಲೇ ಇಟ್ಲಾ. ಇಲ್ಲು ಬಿಡಲ್ವಲ್ಲ, ಊಸಿನ ಬಿಡಲ್ಲ, ಗಬ್ಬು ವಾಸನೆ. ಬರಲಿಲ್ಲ ಬನ್ನಿ ಹೋಣ. ಅಯ್ಯೋ, ಈಟೊತ್ತಾದ್ರೂ ಶಿವ ಬಂದಿಲ್ವಲ್ಲ. ಮಾವನ್ ತಗೊಂಡೋಗಿ ಸುಟ್ಟಾಕ್ಬಿಟ್ನೋ ಊತಾಕ್ಬಿಟ್ನೋ ಆ ದೇವ್ರಿಗೆ ಗೊತ್ತು. ಶಿವ 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 ಎದ್ದಾಳೆ ಶಿವ. ಶಿವ ಎದ್ದಾಳೆ ಶಿವ. ಹೇಳು. ನಿನ್ನ ಮಾವನ ಎಣ ಹೊತ್ತು ನಾನೇ ಎಣ ಆಗಿದ್ದೀನಿ. ಎದ್ದೇಳಕ್ಕಾಗಕ್ಕಿಲ್ಲ, ನೀನು ಹೋಗಿ ಮನಿಕೋ. ಏನೋ ಎಣ ಸಾಕ್ಸ್ ಬಂದಿದ್ಯಾ? ಹೊಸಿ ಕಂಡುಬಿಟ್ಟು ನೋಡು. ಮಗ್ಲೆಲ್ಲ ಎಣ ಮಾಡಿಕೊಂಡು ಎಣ ಸಾಕ್ಸ್ ಬಂದಿದ್ದೀನಿ ಅಂತ ಕನ್ಸ್ ಕಾಣ್ತಿದ್ಯಾ? ಎಣನ ಕನ್ಸ್ ಕಾಣ್ತಿದೆ ಗಂಗಾ. ಅಯ್ಯೋ ನಿಮ್ಮ ಮಾವನ್. ಗಂಗಾ, ಇದೇ ಹೆಗಲ್ ಮೇಲೆ ಇದನ್ನು ಸಾಕ್ಸ್ ಬಂದೀವ್ನಿ. ಅದಿಲ್ಲಿ ಹೆಂಗ್ ಬಂತು ಗೊತ್ತಾಗ್ತಿಲ್ಲ ಗಂಗಾ. ಗಂಗಾ, ನಿಜ ಹೇಳು, ನಿನ್ನ ಮಾವ ಸತ್ತವನ ಇಲ್ಲ ಡವ್ ಮಾಡ್ತಾವನ? ಭಯಕ್ಕೆ ಕೈ ಕಾಲಲ್ಲೆಲ್ಲ ನೀರು ಕಿತ್ಕೊಂತವೆ. ನೀನು ಗುಡ್ಗಾಟ್ವೆ. ಏನಾದ್ರೂ ಮಾಡು ಶಿವ. ಗಂಗಾ, ಈ ನಿನ್ನ ಮಾವನ್ಗೆ ನೀನು ಕಂಡ್ರೆ ಅದು ಎಷ್ಟು ಆಸೆ ಇರಬೇಕು. ಸತ್ಮ್ಯಾಗೋ ಹಿಂಗೆ ಬರ್ತಾವನಲ್ಲ, ನೀನು ಎಂಥ ಎಡಬೇಡಂಗೆ ಪ್ರೀತಿ ಇರ್ಬೇಕು ನಿನ್ನ ಮಾವಂದು. ಒಂದು ವಿಷಯ ಹೇಳು, ನಿಮ್ಮ ವಂಶದಾಗೆ ಎಲ್ಲರೂ ಹಿಂಗೇನಾ ಇಲ್ಲ ಇವನೊಬ್ಬ ಮಾತ್ರ ಹಿಂಗೇನಾ? ತಲಪಾತ್ಕ ಸತ್ ಮೇಲೂ ಈಟೊಂದು ಕಾಟ ಕೊಡ್ತಾವನಲ್ಲ ಈ ಮಾವ. ಮನೇಲಿದ್ರು ಜೈಲಲ್ಲಿದ್ದಂಗೆ ಅನ್ನಿಸ್ತಿದೆ. ಗಂಗಾ, ನಾನು ಇವನೇ ಎದ್ರಕೋಬೇಡ. ಈ ಏನ ಮಾವನ ಪಾರ್ಸಲ್ ಮಾಡ್ಬಿಟ್ಟು ಬರ್ತೀನಿ. ಏನಪ್ಪ ಸಾಕ್ಸೋಣ.
ಒಳಗೋಗು ಬಾಗಿಲಕ್ಕ. ಶಿವ ಹುಷಾರು ಶಿವ. ಬೇಕಿತ್ತೆಲ್ಲ ನಿಂಗೆ ಇದು ಶಿವ 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 ಬೇಕಿತ್ತೆಲ್ಲ ನಿಂಗೆ ಇದು ಬೇಕಿತ್ತೆಲ್ಲ ನಿಂಗೆ ಇದು ಶಿವ 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 ಬೇಕಿತ್ತೆಲ್ಲ ನಿಂಗೆ ಇದು ಹುಷಾರು. ನೀನೆ ಕುಟ್ಟೋಗ ಬಾಯಿ ಬಣ್ಣಕ ಬರ ಬಟ್ಕೊಂಡು ಹೋಗ ನಾಗ್ರಾಮ್ ಕಡಿಯ ಚಾಪೆ ಸುತ್ಕೊಂಡೋಗ ಬಡ್ಡೆತ್ತದೆ ಮೂದೇವಿ ಯಕ್ಕುಟ್ಟುದೇ ಶಿವ ಒಬ್ಬಟ್ಟು ತಿನ್ನಕ್ ಬಂದೆ ನಾನು ಒತ್ಕೊಂಡೋದೆ ಹಿಂಗೆ. ನಡಿಲ್ಲ ಒಂದು ಕೋಟ್ ಬರೋಣ. ಲೇ ಯಾರೋ ಮೂಟೆ ನೋಡ್ಕೊಂತಾರೆ. ಇಲ್ಲೇ ಅಲ್ವೆಲ್ಲ ಓಟ್ ಬಂದ್ಬಿಡ್ಮ ಬಾರ್ಲಾ. ಹಂಗಂದಿಯಾ? ನಡಿಲ್ಲ ನಡಿ. ಆಯ್ತು ನಡ್ರಲ್ಲ. ಗೌಡ್ರ ತೋಟ ನೀನೈತೆ ಬೆಟ್ಟಿಂಗ್ ಇಲ್ಲ ಕಣ. ಬಾ ಐತೆ ಓಡ 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 ಪುಟ್ಟಗೌಡ್ರೆ ನಡೀರಿ. ಯಾರು ಇಲ್ಲ, ನನ್ನ ಪುಣ್ಯ. ಅಯ್ಯಮ್ಮ ಸ್ವಂತನವಾಗೋಯ್ತು. ಬೇಡ ಮಲ್ಕೊಳ್ಳಿ. ಇದ್ರ ಬಗ್ಗೆ ಹೇಳಿದ್ರೆ ಅದನ್ನೇ ಚಿಂತೆ ಮಾಡ್ಕೊಂಡು ಕೂತ್ಕೋತಾಳೆ. ಮಲ್ಕೊಳ್ಳವ. ಗೋಣಿ ಚಲ ತಂದಿದ್ದು ಒಳ್ಳೆದೇ ಆಯಿತು. ಮಲ್ಕೊಳ್ಳೋಕ್ಕಾಯ್ತು. ಸೊಳ್ಳೆ ಕಟ್ಟ ತಪ್ತು. ಯಾರು ಯಾರೋ ಕಳ್ಳ ಬಂದವನು ಅನ್ಸುತ್ತೆ. ಅಯ್ಯೋ ಕಾಲ್ ಕಾಣ್ತದವೆ. ಲೈ ಬಾರೋ ಬಾರೋ ಬಂದ್ರಲ್ಲ ಇಲ್ಲಿ. ಅಲ್ಲೋಡ್ಲ ಕಾಲ್ ಕಾಣ್ತದವೆ. ಕಳ್ಳ ಕಳ್ಳ. ಅಲ್ಲೇ ಎಂತ ಧೈರ್ಯ ಅಲ್ಲ ಇವನಿಗೆ. ಎಂತ ರಾಜ ರೋಷವಾಗಿ ಮೂಟೆ ಕದಿಯಕ್ಕೆ ಬಂದವನಲ್ಲ. ಮೂಟೆ ಮಧ್ಯೆ ಕಾಲಿಟ್ಕೊಂಡು ಕೂತಿದ್ದಾನಲ್ಲ. ನಾವು ಕೊಡೋ ಏಟ್ಗೆ ಮತ್ ನಮ್ಮ 3 ಕಡೆ ತಲೆನೇ ಹಾಕ್ಬಾರ್ದವನು. ನೀನಿತ್ತ ಕಡೆಯಿಂದ ಬಾ. ನೀನತ್ತ ಕಡೆಯಿಂದ ಬಾ. ಮಾಡೋಣ. ಸಾಕ್ ನಿಲ್ಸ್ರೋ. ಹೇಯ್ ಏನಾಯ್ತು ಫಸ್ಟ್ ನೋಡ್ರಲ್ಲ. ಲೈ ನಾವು ಹೊಡೆದಿದ್ದ ಏಟಿಗೆ ಶಿವ ಪಾದ ಸೇರ್ಕೊಂಡು ಅನ್ಕೊಂಡ್ರಲ್ಲ. ಉಸಿರೇ ಆಡ್ತಿಲ್ಲ. ಅಯ್ಯೋ ಯಾರು ನೋಡ್ರಲ್ಲ. ಏಯ್ ಇವ್ ಕಳ್ಳ ಅಲ್ಲ ಕಂದ, ಜೋಲ್ಸಿನ. ಬೆಳಿಗ್ಗೆನೆ ಗೌಡ್ರನ್ನ ಮಾತಾಡ್ಸ್ಕೊಂಡು ಊರ್ಗ್ ಹೋಗುಮ ಅಂತ ಬಂದಿದ್ದ ಕಂಡ್ರಲ್ಲ. ಈ ಬಡ್ಡಿ ಮಗ ಇಲ್ಲೇ ಬಂದು ಕೂತ್ಕೊಂಡಿದ್ದ. ಎಲ್ಲೋ ಗೌಡ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಕಂಡ್ರಲ್ಲ. ಕೂತ್ಕೊಂಡಲ್ಲಿ ನಿದ್ದೆ ಹೋಗ್ಬಿಟ್ಟಿದ್ದಾನೆ. ಅನ್ಯಾಯವಾಗೆಲ್ಲ ಹೊಡ್ಬಿಟ್ಟು ಸಾಯಿಸ್ಬಿಟ್ವಲ್ಲ. ಇರ್ಲಾರ್ದಂಗೆ
ಇರುವೆ ಬಿಡ್ಕೊಂಡಂಗಾಯ್ತು ನಮ್ ಕತೆ. ಏನಾದ್ರೂ ನಮ್ ಗೌಡ್ರು ಗೊತ್ತಾದ್ರೆ ನಮ್ಮ ಸುಮ್ನೆ ಬಿಟ್ಟಾರೆ. ಪೊಲೀಸಿಗೆ ಏನಾದ್ರು ಗೊತ್ತಾದ್ರೆ ಜೈಲಲ್ಲಿ ನಾವು ಮುದ್ದೆ ಮುರಿಬೇಕಾಯ್ತದೆ ಕಣ್ರಲ್ಲ. ಏನ್ರಲ್ಲ ಮಾಡೋದು ಇವಾಗ? ಹೇಯ್, ಇವನು ಆ ಹೋಟ್ಲು ಗಂಗಿ ಸೋದ್ರ ಮಾವ ಕಂಡ್ರಲ್ಲ. ಹೌದಲ್ಲ, ಗಂಗಿ ಸೋದ್ರು ಮಾವ. ನಾನು ಮರ್ತೆ ಹೋಗಿದ್ದೆ ಕಣ್ರಲ್ಲ. ಸೀನು ಎತ್ತಾಕೊಂಡು ಅವಳು ಮನೆ ಮುಂದೆ ಹಾಕಿ ಅವಳೇನಾರು ಮಾಡ್ಕೊಳ್ಳಿ, ನಾವು ಮೊದ್ಲು ಕಷ್ಟಿಂದ ಪರಾಗಣ ನಡ್ರಲ್ಲ. ಗಂಗಾ ಗಂಗಾ ಮಧ್ಯರಾತ್ರಿ ಪಿರಿತಿ ಬಂದ್ಬಿಡ್ತ ನನ್ನ ಮೇಲೆ. ಏನಾಯ್ತಮ್ಮಿ? ಏನು? ನೋಡು, ಅಯ್ಯಯ್ಯೋ, ದವ್ವ ದವ್ವ ಪಿಶಾಚಿ. ಈ ಮಾವನ್ ಬಾಳಿಗೆ ಮಣ್ಣ ಹಾಕ, ನಾನೇ ಸಾಕ್ಸ್ ಬಂದಿವ್ನಿ. ಇಲ್ಲಿ ಹೆಂಗ್ ಬಂತು ಗೊತ್ತಾಗ್ತಿಲ್ಲ ಗಂಗಾ. ನಿನ್ ಮನ್ಸಲ್ಲಿ ಏನೈತೆ ಅಂತ ನನಗೆ ಗೊತ್ತಾಯ್ತು ಬಿಡು ಶಿವ. ನನ್ನ ಜೈಲಿಗೆ ಕಳಿಸಿ ನಿನ್ನಂಗೆ ತೆಳ್ಳಿಗೆ ಬೆಳ್ಳಗಿರೋಳ್ನ ಹುಡುಕೊಂಡು ಅವಳನ್ನೇ ಕಟ್ಕೊಂಡು ಚೆನ್ನಾಗಿರುವಂತ ನಂತವ ಎಡ ಸಾಗಿಸ್ಬಂದೆ ಅಂತ ನಾಟಕ ಆಡ್ತಿದ್ಯಾ? ಬೆಳಗಾಗ್ತಿದ್ದಂಗೆ ನಾನೇನಾದ್ರೂ ಜೈಲ್ಗೆ ಹೋದ್ರೆ ನಾನು ಇರಕ್ಕಿಲ್ಲ, ಜೀವ ಬಿಟ್ಬಿಡ್ತೀನಿ. ಅಯ್ಯೋ, ನಿಂಗೆ ಹೆಂಗೆ ಹೇಳನ್ವೆ ಗಂಗಾ. ನಾನೇ ಸಾಕ್ಸ್ ಬಂದೀವ್ನಿ, ಇದು ಹೆಂಗ್ ಬಂತು ಗೊತ್ತಾಗ್ತಿಲ್ಲ. ಸತ್ತವನ ಬದುಕವನ ಕನ್ಸ ನನ್ಸ ಒಂದೂ ಗೊತ್ತಾಗ್ತಿಲ್ಲ. ಗಂಗಾ, ವಸಿ ಚಿಂಟು ನೋಡವ. ಅಳ್ಬೇಡ ಅಳ್ಬೇಡಮ್ಮಿ, ನಾನಿವ್ನಿ, ಅಳ್ಬೇಡ. ಪ್ರತಿ ಸಲನು ನಾನು ಇವನಿ ಅಂತ ನೀನು ಇಲ್ಲೇ ಇದೆಯಾ, ಮಾವನೂ ಇಲ್ಲೇ ಅವನೇ. ಈ ಸಲ ನಾನು ನಂಬಕ್ಕಿಲ್ಲ, ನಾನು ನಿನ್ ಕೂಡ ಬರ್ತೀನಿ ನಡಿ. ಹಂಗಾಗಕ್ಕಿಲ್ಲಮ್ಮಿ, ನಾವು ಇಬ್ರು ಒಟ್ಟಿಗೆ ಹೋದ್ರೆ ತಗ್ಲಾಕೋತೀವಿ. ಬೆಳಕರಿಗೆ ದೊಳಗೊಂದು ಗತಿ ಕಾಣಿಸ್ಬೇಕು, ಟೈಮ್ ಇಲ್ಲ. ಶಿವ, ಕೋಳಿ ಕೂಗ್ತು. ಏನಾರ ಒಂದು ಮಾಡ್ಬೇಕಲ್ಲ ಇದಕ್ಕೆ. ಅಮ್ಮಿ, ಒಂದು ಪ್ಲಾನ್ ಬಂದೈತೆ. ಮೂಟೆ ಕಟ್ಟಿ ಸಾಕ್ಸಿದ್ರೆ ಯಾರಿಗೂ ಕಾಣಕ್ಕಿಲ್ಲ. ಬಿರ್ನೆ ಎಣನ ಮಾವನ ಚಿಲ್ದೊಳಗೆ ಹಾಕು. ಎಂತ ಗಂಡಸು ಶಿವ ನೀನು. ನಾನ್ ಮಾವನ ಎತ್ತಕಾಯ್ತದ? ನಿನ್ನ ಮ್ಯಾಗೆ ಎಷ್ಟು ಪಿರಿತಿ ಇಟ್ಟಿದ್ದ. ಒಬ್ಬಟ್ಟುಟ್ಟ ಕೂರಿಸ್ಬಿಟ್ಟು ಜೀವನೇ ಕಿತ್ಕೊಂಡ್ಬಿಟ್ಟೆ. ಹಾಕ್ 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 ನೋಡಮ್ಮ, ಹಾಕ್.
ಬೆಕ್ಕಕ್ ಚಲ್ಲಾಟ ಇಲ್ಲಿ ಕಾಣ್ಸಕ್ಟ ಅಂತಾರಲ್ಲ ಹಂಗೆ ನಿಂಗೆ ಯಾವಾಗ್ಲೂ ತಮಾಷೆಯ. ಚೀಲ ಹಿಡ್ಕೋ, ನಾನು ಎತ್ತಾಕ್ತೀನಿ. ಮೆಲ್ಗೆ ಶಿವ, ನೀವು ಒಳಕ್ಕೆ ಹೋಗು, ನಾನು ಸಾಕ್ಸ್ಬಿಟ್ಟು ಬರ್ತೀನಿ. ನಿಧಾನ ಶಿವ, ನನಗೆ ಹೇಳಿರ್ತೀಯ ಅಂತ ಅನ್ಕೋತೀನಿ. ಯಾರಿಲ್ಲ. ಅಯ್ಯೋ, ಹೊಟ್ಟೆ ಬೇರೆ ಗುಳುಗುಳಾಯ್ತಲ್ಲಪ್ಪ. ಆಮ್ಯಾಕೆ ನೋಡೋಣ. ಅಯ್ಯೋ, ನಾಳೆ ನೋಡಿದ್ರೆ ಬಾಬಾ ಅಂತ ಇದ್ದಾರೆ. ಸರ ಕುಂತಿರಪ್ಪ ಜೊಲ್ಲ. ಯಾರು ಕಾಣಿಸ್ತಿಲ್ಲ. ಅಯ್ಯೋ, ಒಳ್ಳೇದಾಯಿತು. अरे अल्लाह, इधर पानी है. हा 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 हा. ಆಹಾ, ಬಿರಿಯಾನಿಗೆ ತಿನ್ಬಿಟ್ಟು ತಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಒಟ್ಟಿಗೆ ಖಾಲಿ ಮಾಡಿಬಿಡೋಣ. ಯಾಲ್ಲ, ಅಬ್ಬಾ, ನಮ್ದಕ್ಕೆ ಸಮಾಧಾನಕ್ಕೆ ಆಯಿತು. ಅಯ್ಯೋ, ಇದು ಬೇರೆ. ಅಮ್ಮ ಅಪ್ಪ, ಇದರಲ್ಲಿರೋ ಸುಖ ಯಾವುದ್ರಲ್ಲಿಲ್ಲಪ್ಪ. ಅಮ್ಮ, ಅಪ್ಪ, ಹೊಟ್ಟೆ ಖಾಲಿ ಆಯಿತು. ಅಯ್ಯೋ ಅಯ್ಯೋ, ಚಲನಿಲ್ಲ ಚೀಲನಿಲ್ಲ ಇಲ್ಲಿ. ಅಯ್ಯೋ, ಎಲ್ಲೋಯ್ತಪ್ಪ. ಓ, ಮೋಸ್ಟ್ಲಿ ನಾನು ಕಷ್ಟ ನೋಡೋಕ್ಕಾಗದೆ ದೇವರೇ ಪಾರ್ಸೆಲ್ ಮಾಡಿರಬೇಕು. ಬಿಟ್ಟುಬಿಡ್ರೆ, ಬಾಯ್ ಬಾಯ್. ಏಯ್, ರೋಡ್ಗೆಲ್ಲ ಹಾಕ್ಬೇಡ ಕಣೋ, ಸರಿಯಾಗಿ ಹಾಕೊಳೋ. ಏನ್ರಿ ಇವ್ರು? ಏನಯ್ಯ ನಿಂದು? ಮೌ ಸೈಡ್ ಹಾಕೋಮ್ಮ. ಏಯ್, ಹಿಂದಕ್ಕೆ ತಗೋ. ಏನಮ್ಮ, ಎಲ್ಲ ಗುಡ್ಡೆ ವ್ಯಾಪಾರನಾ? ಮಾಡಿ ಮಾಡಿ. ಏಯ್, ಎಲ್ಲ ಸೈಡ್ ನಡೀರ. ಸೈಡ್ ನಿಲ್ಕೊಡ್ರ. ಯಾರೀ ಇವನು? ಬಾಡಿನ ಮೂಟಿಲ್ ಕಟ್ಕೊಂಡ್ ಬಂದವನೇ. ಯಾರಿವ್ನು?
ಏನ್ ಮಾಡದ್ ಸರ್? ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಅವ್ನ ಎತ್ತಾಕೊಂಡು ನಡೀರಿ ಸ್ಟೇಷನ್ಗೆ. ಯಾರ್ರಿ ಅವರು? ಏನವ್ರ ಕತೆ? ಏನಂತ? ಸರ್, ಇವಂದು ತರಕಾರಿ ಮಾರ್ಕೆಟ್ನಲ್ಲಿ ಇವಂದು ಚೀಲದಲ್ಲಿ ಬಾಡಿ ಸಿಕ್ಕೈತೆ ಸರ್. ಕೇಳಕ್ ಹೋದ್ರೆ ಇದು ನಂದಲ್ಲ ನನ್ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ ಸರ್. ಏನ್ ಹೇಳ್ತಾರ ಅವರು? ಸರ್ ನಾನು ಏನು ಮಾಡಿಲ್ಲ ಸರ್. ಆ ಗಾಡಿಲಿ ಇಳಿಸಿದ 3 ಚೀಲದಲ್ಲಿ 2 ತರಕಾರಿ 1 ಚೀಲದಲ್ಲಿ ಹೆಣ ಇತ್ತು ಸರ್. ಅದು ಬಿಚ್ಚದವ್ ನಾನೇ ಆದ್ರೂ ಅದನ್ನ ನೋಡಿದ ತಕ್ಷಣ ಎದ್ರುಕೊಂಡ್ ಓಡ್ಬಿಟ್ಟೆ ಸರ್. ಇಷ್ಟೇ ಸರ್ ನಡೆದಿದ್ದು. ಯಾರು ತಂದಿದ್ ಬಾಡಿ? ಅದು ಅಪ್ಪೆ ಆಟೋದಲ್ಲಿ ತಂದಿದ್ದು ಸರ್. ಅವನ ಹೆಸರು ಇಂಜು ಅಂತ ಸರ್. ಇಂಜು? ಡ್ರೈವರ್ ಇಂಜು ಅಂತ ಸರ್. ಇಂಜು ನೋಡ್ರಿ, ಯಾರು ಇಂಜು ಅಂತ ಅವನ ಕರೆಸಿ ಅವನ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಅವನ ಕಳಿಸಿ, ಆಯ್ತಾ? ಸರಿ ಸರ್. ಅದನ್ನ ಹೇಳಲ್ಲ ಸರ್. ಇಂಜಮಾಮ್ ಅಂತ ಸರ್. ನಿನ್ ಕೆಲ್ಸ? ಗಾಡಿಗೆ ಡ್ರೈವಿಂಗು. ಹೆಂಗ್ ಎತ್ಕೊ ಬಂದಲ್ಲ ಬಾಡಿನ? ಮಾಡೋ ಕೆಲಸ ಮಾಡ್ಬಿಟ್ಟು ನನ್ ಮುಂದೆ ನಾಟಕ ಮಾಡ್ತೀಯಲ್ಲ ಮಗನ ನೀನು. ಒಳಗ್ ಹಾಕ್ಬಿಟ್ಟು ತದಕ್ದೆ ಅಂದ್ರೆ ಆವಾಗ ಬಾಯ್ ಬಿಡ್ತೀಯ ನೀನು. ಸರ್, ಅದು ನಾನ್ ಬೇಕು ಅಂತ ಮಾಡಿಲ್ಲ ಸರ್. ಅದು ಸರ್, ನಮ್ದಕ್ಕೆ ತಪ್ಪಿಗೆ ಆಗ್ಬಿಟ್ಟಿದೆ, ನಿಮ್ದಕ್ಕೆ ಒಟ್ಟಿಗೆ ಹಾಕೊಂಬಿಡಿ ಸರ್. ಕೊಲೆ ಮಾಡ್ಬಿಟ್ಟು ಚೋರ್ದೇನ ಸರ್ ಅಂತ ಹೇಳಿದ್ರೆ ಏನ್ ಹುಡುಗಾಟ ಏನಿದು? ಅಯ್ಯೋ ಕೊಲೆನಾ ಸಾರ್? ಅಯ್ಯೋ ಮುझे मालूम नहीं ಸಾರ್. ಅಯ್ಯೋ ಗಾಡಿ ಮೇ ಬಾಡಿ ಕೈಸಾ ಆಯಾ ಸಾರ್? ಯಾವ ಬಾಡಿ? ಅದು ನನ್ ಬಾಡಿಗೆ ಅರ್ಧಿಗೆ ಹೋಗಿತ್ತು ಸಾರ್. ಅದಕ್ಕೆ ಪಕ್ಕದ ಮನೆಯಾಗೆ ಒಣಗಿಗೆ ಹಾಕಿದ್ರಲ್ಲ, ಅದನ್ನ ಹಾಕೊಂಡು ಬಂದ್ಬಿಡಿ ಸಾರ್. ಕೊಂದ್ ಬಾಡಿ ಹಾಕೊಂಡ್ ಬಂದ್ ಈಗ ಬಿಟ್ಬಿಡು ಅಂತಾನ ಸರ್? ಅದು ನಾನು ಡೈಲಿಗೆ ತರಕಾರಿಗೆ ಚೌಡೆಗೋಡನ್ ತೋಟಕ್ಕೆ ಹೋಗಿ ಲೋಡ್ಗೆ ಮಾಡ್ಕೊಂಡ್ ಬರ್ತಾರಲ್ಲ, ಆಮೇಲೆ ಅದು ಚಾನಲ್ಗೆ ಪಾಸ್ಗೆ ನಿಲ್ಸ್ಬಿಟ್ಟು ಅದು 2ಕ್ಕೆ ಹೋಗಿದ್ದೆ ಸರ್. ನಾಟಕ ಆಡ್ತೀಯನ್? ಅಷ್ಟೇ ಸರ್ ಆಗಿದ್ದು. ಗಾಡಿಯಲ್ಲಿ ಯಾರ್ಯಾರಿದ್ರು ಸರ್? ಅದು ಓನರ್ಗೆ ಚೌಡೆಗೌಡ ಇದ್ದ ಸರ್. ಕೈ ಬಿಡಿ ಸರ್, ನೀವು ಅಷ್ಟೊತ್ತಿಂದ ಕೇಳ್ತಾನೆ ಅವನು, ನೀವೇನು ಹೇಳ್ತಾನೆ ಇಲ್ಲ. ಕೈ ಬಿಡಿ ಸರ್, ಬಿಡಿ. ಏನಿನ್ ಹೆಸ್ರ? ಚೌಡಯ್ಯ ಸರ್. ಏನಿನ್ ಸ್ಥಿತಿ? ಸರ್, ನಾನು ಓದಿಲ್ದೇ ಇರ್ಬೋದು, ಆದ್ರೆ ನನಗೆ ಕಾನೂನು ಗೊತ್ತಿಲ್ಲ ಅಂತಲ್ಲ, ನನಗೆ ಕಾನೂನು ಅಡಿಯಿಂದ ಮುಡಿವರೆಗೂ ಗೊತ್ತು. ನನ್ನ ಯಾಕೆ ಕರ್ಕೊಂಬಂದು ಹೇಳಿ ಸರ್. ರೇ ಪಿಸಿ, ಇರೋ ಬರೋ ಸೆಕ್ಷನ್ ಎಲ್ಲ ಹಾಕಿ ಒಳಗ್ ಹಾಕಿ ಇವನ್ನ. ಆಳ ಎಗರಾಡ್ತಾನಿವ. ಜೈಲ್ಗೆ ಹಾಕಿ ಬಿಳೆ ಬಟ್ಟೆ ಹಾಕ್ಸಿದ್ರೆ ಮರ್ತೋಗಿರೋದೆಲ್ಲ ನೆನ್ಪಾಗ್ತದ ನೋಡ್ ಮಗನ. ಸರ್, ನನ್ ಮೇಲೆ ಯಾಕೆ ಸರ್ ಕೋಪ? ಆ ಮೂಟೆಯಲ್ಲಿ ಕೊಲೆ ಮಾಡಿ ಹೆಣ ಹಾಕೊಂಡು ಬಂದು ಈಗ ಇಲ್ಲ ಅಂತ ಏನು? ಸರ್, ಕೊಲೆನಾ ನಾನ್ ಮಾಡಿದ್ನಾ? ಮೂಟೆ ಕಟ್ಟಿದ್ನಾ? ಸರ್, ಯಾರೋ ಮಾಡಿದ ತಪ್ಪನ್ನ ನನ್ ಮೇಲೆ ಹಾಕ್ತಿದ್ದೀರಾ? ಸರಿಯಾಗಿ ನೋಡಿ ಸರ್. ಬೆಳಗ್ಗೆ ಹೋಗಿ ತರಕಾರಿ ಮೂಟೆ ಹಾಕೊಂಡು ಬಂದಿದ್ದು ನೀನೇ ಹೌದಿಲ್ಲ? ಆ ಮೂಟೆ ಒಳಗೊಬ್ಬನ ಕೊಲೆ ಮಾಡಿ ಒಳಗ್ ಹಾಕಿ ಸಾಯಿಸಿ ಮೂಟೆ ಕಟ್ಟಿ ಏನು ಗೊತ್ತಿಲ್ಲದಂಗೆ ನಾಟಕ ಮಾಡಕ್ ಹತ್ತಿಯ ಮಗನ ನೀನು. ನನ್ನ ಹೆಂಡತಿ ಕೋಳಿ ಕುಯ್ ಬಾ ಅಂದ್ರೆ ಹೋಗಲ್ಲ ಸರ್, ಭಯ ಬಿದ್ದು. ಅಂಥದ್ರಲ್ಲಿ ಕೊಲೆ ಮೂಟೆ ಇಲ್ಲ ಸರ್. ಸರ್, ರಾತ್ರಿ ಏನ್ ನಡೀತು ಅಂತಂದ್ರೆ ತರಕಾರಿನ ಟೆಂಪೋದಲ್ಲಿ ಹಾಕೊಂಡ್ ಬರ್ತಿದ್ದೆ. ಆ ಡ್ರೈವರ್ ಕೆರೆ ಪಕ್ಕ ಗಾಡಿ ನಿಲ್ಲಿಸ್ದ. ಅರೆ ಅಲ್ಲ, ಇದರ ಪಾನಿ ಹೈ. ಹಾ 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 ಹಾ. ಬಿರಿಯಾನಿಗೆ ತಿನ್ಬಿಟ್ಟು ತಡ್ಕೊಳ್ಳಕ್ಕಾಗ್ತಿರ್ಲಿಲ್ಲ, ಒಟ್ಟಿಗೆ ಖಾಲಿ ಮಾಡ್ಬಿಡಣ. ಯಾಲ್ಲ ನಾನು ಕಣ್ಬಿಟ್ಟು ನೋಡ್ತೀನಿ, ನಿದ್ದೆಗಣ್ಣಲ್ಲಿ ಮೂಟೆ ಕೆಳಗಡೆ ಬಿದ್ದೈತೆ. ಮೂಟೆ ಗಾಡಿ ಬಾಡಿಗೆ ಮತ್ತೆ ಜಾಸ್ತಿ ಕೇಳಕ್ಕಾಯ್ತದೆ. ನಿಧಾನಕ್ಕೆ ಜೋಪಾನವಾಗಿ ಮೂಟೆ ಮೇಲೆ ಜ್ಞಾನನೇ ಇಲ್ಲ ಇವನ್ಗೆ. ಇವನು ಉದಿಸೋದಲ್ದಲೆ ಬೀಳ್ಸೋದಲ್ದಲೆ ನನ್ನ ಮೂಟೆ ಮೇಲೆ ಬೀಳ್ಸೋನೆ. ಒಂದು ಮೂಟೆ ಹೋದ 2000 ಯಾವನಪ್ಪ ಕೊಡ್ತಾನೆ? ಎಲ್ಲೋ ತರಕಾರಿ ಮೂಟೆ ಬೀಳ್ಸ್ಬಿಟ್ಟವನೆ ಡ್ರೈವರು ಅಂತ ಹೇಳ್ಬಿಟ್ಟು ಎತ್ತು ನನ್ನ ಗಾಡಿಗೆ ಹಾಕಡೆ ಸರ್. ಸರ್, ಅಲ್ಲೊಂದು ಸೈಕಲ್ ಇತ್ತು ಸರ್, ಅದು ಹಣ ಅಂತ ಗೊತ್ತಿರಲಿಲ್ಲ ಸರ್. ಸರ್, ಇಷ್ಟೇ ಸರ್ ನಡೆದಿದ್ದು. ನೋಡೋ, ನಾನು ಯಾವಾಗ ಕರಿತೀನೋ ಅವಾಗ ಬರ್ಬೇಕು ಸ್ಟೇಷನ್ಗೆ, ಗೊತ್ತಾಯ್ತಾ? ಸರಿ ಸರ್, ಆಯ್ತು. ಹೋಗೋ.
ರೈತ ಹೇಳದ್ನಲ್ಲ, ಆ ಸೈಕಲ್ ಎಲ್ಲೈತೆ ನೋಡ್ಕೊಂಡು ಇದ್ರೆ ಪತ್ತೆ ಹಚ್ಕೊಂಡು ಅದನ್ನ ತಗೊಂಬರ್ರಿ. ರೀ ನಾಗೇಂದ್ರ, ಬನ್ರಿ ಇಲ್ಲಿ. ಎಸ್ ಸರ್. ಆ ಚೀಲ ಯಾವ್ದು ನೋಡ್ರಿ. ಸರಿ ಸರ್. ಸರ್, ಇದು ನಮ್ಮೂರ್ ಪಟೇಲ್ರದ್ದು ಗೊಬ್ಬರ ಚೀಲ ಸರ್. ಪಟೇಲ್ರದ್ದ? ಹೌದು ಸರ್. ಅವ್ರು ಬಿಟ್ರೆ ಯಾರು ಬಳಸಲ್ಲ ಸರ್ ಇದನ್ನ. ಹೌದಾ? ಸರಿ, ಅವನು ಕರ್ಸಿ, ಪಟೇಲ್ರನ್ನ ಕರ್ಸಿ. ಸರಿ ಸರ್. ಎಲ್ರು ಪಟೇಲ್ರು? ಸಾಹೇಬ್ರು ಕರಿತವ್ರೆ. ಪಟೇಲ್ರು ಮನೇಲಿಲ್ಲ, ಸಂತೆಗೆ ಹೋಗವ್ರೆ. ಬಂದೇಟ್ಗೆ ಸಾಹೇಬ್ರು ಹೇಳಿ ಕಳ್ಸವ್ರೆ, ಬರ ಕೇಳು. ಆಯ್ತು, ಮರಿಬೇಡ. ಏನಿಲ್ಲ ನಾವು ಇದು ಪೊಲೀಸರೆಲ್ಲ ಹುಡ್ಕೊಬಂದ್ಬಿಟ್ಟವ್ರಲ್ಲ, ಯಾಕಲಾ? ಏನೋಪ್ಪ. ಸಾಹೇಬ್ರೆ ನಮಸ್ಕಾರ. ಓ ಪಟೇಲ್ರೆ, ಬನ್ನಿ. ಏನೋ ಬರ ಕೇಳಿದ್ರಂತೆ. ಅಂದಂಗೆ ನೀವು ಹಾಕೋ ಗೊಬ್ಬರ ಬೇರೆ ಯಾರು ಉಪಯೋಗ ಮಾಡಲ್ಲ? ಹೌದು ಸಾಹೇಬ್ರೆ, ಆ ಗೊಬ್ಬರ ನನ್ನ ಸ್ನೇಹಿತ ಕಳಿಸ್ಕೊಡ್ತಾನೆ. ಆ ಗೊಬ್ಬರದ ಬೆಲೆ ಹೆಚ್ಚಾಗಿರೋ ದಿಸೆಯಿಂದ ಯಾರು ತರಿಸೋದು ಇಲ್ಲ, ಉಪಯೋಗಿಸೋದು ಇಲ್ಲ. ಸಾಹೇಬ್ರೆ, ಬಂದಾಗ್ಲಿಂದಲೂ ಗೊಬ್ಬರದ ವಿಚಾರನೇ ಕೇಳ್ತಿದ್ದೀರಲ್ಲ, ಏನ್ ಸಮಾಚಾರ? ಅಂದ್ರೆ ಆ ಗೊಬ್ಬರ ಚೀಲ ನಿಮ್ದೇ ನೋಡ್ರಿ. ರವಿ ಅವರೇ, ತಗೊಂಬರ್ರಿ. ಇದು ನಿಮ್ದೇ ಏನಿದು? ಹ್ಞೂ ಸಾಹೇಬ್ರೆ, ಈ ಗೊಬ್ಬರ ಚೀಲ ನಮ್ದೇ. ಚೀಲನ? ಏನ್ಲ ಇದು, ನಂಗೂ ಗೊತ್ತಾಯ್ತಲ್ಲ. ಏನ್ಲ? ಯಾಕೆ, ಏನಾಯ್ತು ಸಾಹೇಬ್ರೆ? ಪಟೇಲ್ರೆ, ಈ ನಿಮ್ ಚೀಲದಲ್ಲಿ ಒಂದು ಹೆಣ ಸಿಕ್ಕ. ಹೆಣನ? ಏನ್ ಹೇಳ್ತಿದ್ದೀರಾ ಸಾಹೇಬ್ರೆ? ಆ ಸಿಕ್ಕಿರೋ ಹೆಣಕ್ಕೂ ನಿಮ್ಗೂ ಏನಾದ್ರೂ ಸಂಬಂಧ ಇದೆಯಾ ಪಟೇಲ್? ಚೀಲ ಏನೋ ನಂದೇನೆ, ಆ ಹೆಣ ಹೆಂಗ್ ಬತ್ತು ಅಂತ ಗೊತ್ತಿಲ್ಲ ಸಾಹೇಬ್ರೆ. ಓ ಪಟೇಲ್ರೆ, ನಿಮ್ಮ ಮೇಲೆ ಡೌಟ್ ಅಂತ ಕರೆದಿದ್ದಲ್ಲ, ನಿಮ್ಮ ಮೇಲೆ ಪೂರ ವಿಶ್ವಾಸ ಐತೆ ನಂಗೆ. ಆದ್ರೆ ನೋಡ್ರಿ, ನನ್ನ ಕೆಲಸ ಮಾಡಬೇಕಲ್ಲ. ಇರ್ಲಿ ಸಾಹೇಬ್ರೆ, ನಿಮ್ ಕೆಲಸ ನೀವು ಮಾಡಿ. ರೇ ಶಿವಣ್ಣ, ಪಟೇಲ್ರ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಕಳಿಸ್ಬಿಡಿ. ಒಂದ್ ಮಾತು ಹೇಳದ್ ಮರ್ತೆ. ನಮ್ ತಾಯಿಗೆ ಹುಷಾರಿಲ್ದಿರೋ ದೆಸೆಯಿಂದ 2 ದಿವಸ ನಾನು ಊರಲ್ಲಿರಲ್ಲ. ಸರಿ, ನಾವ್ ಯಾವಾಗ ಹೇಳ್ತೀವೋ ಅವಾಗ ಬರ್ರಿ. ಸರಿ ಸಾಹೇಬ್ರೆ, ನಾನು ಇನ್ ಬರ್ತೀನಿ. ನಮಸ್ಕಾರ. ಆಯ್ತು. ಸರ್, ಇದು ನಮ್ ಗೌಡ್ರ ಸೈಕಲ್ಲು. ಇಷ್ಟೊಂದು ಬೇಗ ಬೆಳಗ್ಗೆ ಆಗ್ಬಿಟ್ಟೈತೆ, ಯಾರು ಇದ್ದಂಗಿಲ್ಲ. ಇವಾಗಲೇ ಹೋಗ್ಬಿಡಲ್ಲ. ಬರ್ತೀನಿ. ಚಪಾಣ, ಸದ್ಯಕ್ಕಿನ್ನೂ ನಾಟಕ ಮುಗ್ದೇ ಇಲ್ಲ, ಇವಾಗಲೇ ಹೋಗ್ಬಿಡ್ಬೇಕು. ಇನ್ನೂ ನಾಟಕ ಮುಗ್ದಿಲ್ವಾ? ಜೋಯ ಕೊಟ್ಟದ್ದು ಇಲ್ಲೇ ಕೂತ್ಕೊಂಡೇವೆ ಕೆರೆ ಪಕ್ಕ. ಇದು ಬೇರೆ ಹಿಂಗೆ ಅಕ್ಕಿ ದಾಟ್ಕೊಂಡು ಹೋಗ್ಬಿಡ್ತೀನಿ. ನಿಧಾನಕ್ಕೆ ಹೋಗ್ಬಿಡ್ತೀನಿ, ಯಾರು ಕಾಣ್ತಾ ಇಲ್ಲ. ಯಾರು ಇಲ್ಲ. ಗೌಡ್ರೆ, ಎಲ್ಲೆಲ್ರಿ ಹುಡ್ಕೋದು ನಿಮ್ಮನ್ನ? ಈ ಅಡ್ದಾರಿಲಿ ಬರ್ತಾ ಇದ್ದೀರಾ? ಯಾವ್ದ್ರಿ ಅಡ್ದಾರಿ? ನಡೀರಿ ಸ್ಟೇಷನ್ಗೆ. ರೇ ಯಾಕ್ರೆ? ನಡೀರಿ ಸಾಹೇಬ್ರು, ಸ್ಟೇಷನ್ ಹೇಳ್ತಾರೆ, ನಡೀರಿ. ಸ್ಟೇಷನ್ ಒಳಗಡೆ ಬಂದಿದ್ದೀನಿ. ಇವನೇ ಸರ್ ನಾನು ಹೇಳಿದ್ ಗೌಡ. ನಮಸ್ಕಾರ ಸರ್. ನೀನೇನ ಊರ್ಗೌಡ? ಹೌದು ಸರ್. ಯಾಕೆ ಸರ್ ಕರೆದಿದ್ದು? ಅಲ್ಲ, ಮಾಡಬಾರ್ದು ಮಾಡಿ ಮತ್ತೆ ಯಾಕೆ ಕರ್ದಿ ಅಂತ ನನ್ನೇ ಕೇಳ್ತೀಯ ನೀನು? ನಾನೇನಾದ್ರೂ ಪಲ್ಲಿ ಮನೆಗೆ ಹೋಗಿದ್ದು ಸಿರಿಲ್ ಶಾಂತಿಗೆ ಗೊತ್ತಾಗಿ ಕಂಪ್ಲೇಂಟ್ ಮಾಡ್ಬಿಟ್ಲ. ಅಯ್ಯೋ, ಏನಪ್ಪ ಮಾಡ್ಲಿ ಈಗ? ಸಾಹೇಬ್ರ, ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದೀನಿ. ಅಲ್ಲ, ಊರ್ಗೌಡ ಆಗಿ ಇಂತ ಹಲ್ಕಡ್ ಕೆಲಸ ಮಾಡ್ತಿ ಅಂತ ಹೇಳಿದ್ರ? ಸರ್ ಸರ್ ಸರ್, ಅದು ಯಾರಿಗೆ ಗೊತ್ತಾಗ್ದಂಗೆ ಇಲ್ಲೇ ಕುತ್ಕೊಂಡು ಅರ್ಥ ಮಾಡ್ಬಿಡಲ್ಲ ಸರ್. ಹೇಳ ಮೇಲೆ ಊರಕ್ಕೆ ಬಂದ ಮತ್ತ ಮಾಡ್ಬಾರದನ್ನ ಮಾಡಿ ನಾಟಕ ಆಯ್ತು ನಿಂದು. ಭಾಳ ನಾಟಕ ಆಡ್ತೀನಿ ನೀನು.
ಅಲ್ಲ ಒಂದು ಕೊಲೆ ಮಾಡೋದನ್ನ ಮಾಡಿ ಮತ್ತೆ ನನ್ನ ಮುಂದೆ ನಾಟಕ ಮಾಡಕ್ ಹತ್ತಿ ನೀನು ಕೊನೆನ ಸಾರ್ ನಾನು ಹೇಳ್ತಿ ಸೀರಿಯಲ್ ಶಾಂತಿ ನೋಡಿದ್ರೆ ನಡಕ್ ಬರುತ್ತೆ ಅಂಥದ್ರಲ್ಲಿ ಕೊಲೆ ಮಾಡುವಂತ ಧೈರ್ಯ ನನ್ಗೆ ಎಲ್ಲಿಂದ ಬರುತ್ತೆ ಸರ್. ಬಾಳ ಆತ್ರ ನಿನ್ನ ನಾಟಕ. ಅಲ್ಲ ಮಂದಿ ಮುಂದಾತು, ನನ್ನ ಮುಂದೆ ನಾಟಕ ಆಡ್ತೀನಿ ನೀನು? ಇಲ್ಲ ಸಾಹೇಬ್ರ, ಅದು ಅಂದಂಗ ಹೊರ ನಿಂತದ ಸೈಕಲ್ ಅದು ಯಾರ್ದದು? ಅದು ಸೈಕಲ್ ಅಂತೇನೆ ಸಾಹೇಬ್ರೆ. ನಿನ್ನೆ ಸಾಯಂಕಾಲ ಮನೇಲಿತ್ತು, ಆದ್ರ ಸ್ಟೇಷನ್ಗೆ ಹೆಂಗ್ ಬಂತು ಸಾಹೇಬ್ರೆ? ಭಾಳ ಆತ್ ನಿಂದು, ಭಾಳ ಚಂದ ನಾಟಕ ಆಡ್ತೀನಿ ನೀನು. ಇಲ್ಲ ಸಾರ್, ನಾನೇ ನಾಟಕ ಮಾಡ್ತಿಲ್ಲ. ಆ ಕೊಲೆ ಎಲ್ಲ ಆಗೈತಲ್ಲ, ಆ ಜಾಗದಲ್ಲಿ ನಿನ್ನ ಸೈಕಲ್ ಸಿಕ್ಕೈತೆ. ಅದ್ಹೆಂಗ್ ಬಂತು ನೋಡೋ, ನಿಜ ಹೇಳ್ತೀನಿ ಕಡೆದಾಗೆ, ನಿನ್ನ ಆಟ ನನ್ನ ಮುಂದೆ ಏನ್ ನಡುದಿಲ್ಲ, ಮತ್ತ ಹುಷಾರಾಗಿರೋ. ಸರ್, ಯಾರೋ ಕೊಲೆಗಾರ ನನ್ನ ಸೈಕಲ್ನ ಕದ್ದಿಡ್ಕೊಂಡ್ ಬಂದಿರ್ಬೇಕು ಸರ್. ರೇ ರವಿ ಅವ್ರೆ, ಆ ಬಟ್ಟೆ ತಗೋಬರ್ರಿ. ಸರ್. ಹೇಗಪ್ಪ ಸರ್, ಯಾರ ಅರಿವಿವು? ಟೋಪಿ, ಟವಲು, ಕೋಟು ಸರ್. ಇದು ನಮ್ ಜಲ್ಸಿನ ಬಟ್ಟೆ ಸರ್. ಯಾರು ಜೋಲ್ಸಿನ? ನಮ್ ಗಂಗಮ್ಮ, ಅವ್ರ ಸೋದರ ಮಾವ. ಯಾವ ಗಂಗಮ್ಮ? ಸರ್, ಹೋಟೆಲ್ ನಡೆಸ್ತಿದಾರಲ್ಲ ಆ ಗಂಗಮ್ಮ ಸರ್. ಅಂದ್ರೆ ಜೋಲ್ಸಿನ? ಹಾ ಹೌದು ಸರ್. ರೇ ರವಿ ಅವ್ರೆ, ಇವೊಂದೊಂದು ಸ್ಟೇಟ್ಮೆಂಟ್ ತಗೊಳ್ರಿ. ಸ್ಟೇಟ್ಮೆಂಟ್ ತಗೊಂಡು ಕಳ್ಸ್ರಿ. ಗೌಡಪ್ಪ ಬಹಳ ಹುಷಾರು. ಊರ್ನ ನನ್ಗೆ ಹೇಳ್ದಂಗೆ ನೀನು ಊರ್ ಬಿಡಂಗಿಲ್ಲ. ಬಿಟ್ರೆ ಬಹಳ ಹುಷಾರು ನೋಡು, ಗೊತ್ತಾಯ್ತಾ? ಹಂಗೆ ಆ ಗಂಗವನ್ ಕರ್ಸ ಕೇಳ್ರಿ. ದೇವ್ರೆ, ನಮ್ಮ ಮಾವನ್ನ ಒಬ್ಬಟ್ಟು ಊಟಕ್ಕೆ ಕರೆದ್ರೆ ಒಬ್ಬಟ್ಟು ತಿಂತಾನೆ ಮ್ಯಾಲೋಗ್ಬಿಟ್ಟ. ಮನೆ ಮುಂದೆ ಚಪ್ರ ಹಾಕ್ಸುಮ ಅಂದ್ರೆ ಚಟ್ಟ ಕಟ್ಟೋ ಥರ ಮಾಡ್ಬಿಟ್ಟ. ಅಪ್ಪ ದೇವ್ರೆ, ನೀನೇ ಹೆಂಗಾರು ಇದರಿಂದ ಪಾರು ಮಾಡಿ ನನ್ನ ಕುತ್ತಿಗೆಗೆ 3 ಗಂಟೆ ಬೀಳೋ ಹಾಗೆ ಮಾಡಪ್ಪ. ಓಯ್ ಗಂಗಾ, ನಿಂತ್ಕೊಳಮ್ಮ. ಮೇಡಮ್ ಅವರೇ, ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ. ನನ್ನ ನೋಡ್ಬಿಟ್ಟು ಯಾಕೆ ಓಡೋಯ್ತಾ ಇದ್ಯಾ? ಅಯ್ಯ ಇಲ್ವಲ್ಲ, ನಂಗೆ ಸ್ವಲ್ಪ ಕೆಲಸ ಐತೆ. ಸರಿ ಸರಿ, ಬಾ ಸ್ಟೇಷನ್ಗೆ. ನಾನೇನು ಮಾಡಿವ್ನಿ? ನಾನು ಬರೋಕ್ಕಿಲ್ಲ. ಹೆಣ್ಮಕ್ಳು ಹಂಗೆಲ್ಲ ಸ್ಟೇಷನ್ಗೆ ಬರಬಾರ್ದು. ನನಗೆ ಹೋಟ್ಲ್ ತಗೋ ಸ್ವಲ್ಪ ಕೆಲಸ ಐತೆ, ನಾಳೆ ಬರ್ತೀನಿ ಅಂತ ಹೇಳಿ ನಿಮ್ಮ ಸಾಹೇಬ್ರಿಗೆ. ಮೌ ಅಮ್ಮ, ನಡಿ ಸ್ಟೇಷನ್ಗೆ. ನಡಿ ನಡಿ ಬಿಡಿ ಮೇಡಮ್ ಅವರೇ. ಸರಿ, ಸರ್, ಗಂಗಾ ಅನ್ನೋರು ಇವರೇನೆ ಸರ್. ಏನವ ನಿನ್ನ ಹೆಸರು? ಅವ್ರು ಹೇಳಿದ್ರಲ್ಲ ಸರ್. ಹೇಳಿ ನನ್ಸಲ. ಗಂಗಾ. ಗಂಗಾ ಎಲ್ಲಿ ನಿಮ್ಮ ಮಾವ? ನನ್ಗೇನ್ ಗೊತ್ತು? ನಿಂಗೇನ್ ಗೊತ್ತಾ? ಕರೆ ಹೇಳ್ತೀಯ ಇಲ್ಲ? ಸರ್, ಅದು ನೆನೆ ಹಬ್ದುಟ್ಟಕ್ಕೆ ಕರೆದಿದ್ದೆ, ಒಬ್ಬಟ್ಟೂಟ ಕೊಟ್ಟೆ, ತಿಂದ್ಬಿಟ್ಟು ಹೋದ. ಇವಾಗ ಎಲ್ಲಿ ತಿರ್ಕೊಂಡು ಬಿದ್ದಿದ್ದ ನನಗೇನು ಗೊತ್ತು? ಕರೆ ಹೇಳಕತ್ತಿ? ಹ್ಞೂ ಸರ್. ಹಬ್ಬದೂಟ ಮಾಡೋಗ್ಯಾನ? ಹ್ಞೂ. ಹಂಗಾರ ಅದು ಎಲ್ಲಿ ನೋಡು ನಿಮ್ಮ ಮಾವ ಕೊಲೆ ಆಗ್ಯಾನ. ಪೋಸ್ಟ್ ಮಾರ್ಟಮ್ ಕಳಿಸಿ ಬಾಡಿ. ಅಯ್ಯೋ ಮಾವ, ನೆನ್ನೆ ತಾನೇ ಮನೆಗೆ ಬಂದು ಒಬ್ಬಟ್ಟೂಟ ತಿನ್ಕೊಂಡು ಏಟ್ ಪಿರೂತಿಂದ ಮಾತಾಡ್ಸ್ಕೊಳೋದು ಎಲ್ಲೋ ಮಾವ. ಇವತ್ತಿಗಾಗ್ಲೇ ನೀನು ಸತ್ತೋಗಿದ್ಯಾ ಅಂತ ಹೇಳ್ತಿದಾರಲ್ಲ ಮಾವ. ಅಯ್ಯೋ ಗಂಗಾ ಗಂಗಾ ಅನ್ಕೊಂಡು ನಾನು ಹಿಂದೆನೇ ಸುತ್ತಿದ್ಯಲ್ಲೋ ಮಾವ. ನನ್ನ ತಾಯಿ ಕಡೆ ಸಂಬಂಧ ಅಂತ ನೀನು ಒಬ್ಬನೇ
ಹೋಗ್ಬಿಟ್ಟಿದ್ಯಲ್ಲ ಮಾವ. ಸಾಕ್ ನಿಲ್ಸೇ ನಿನ್ ಪದ. ಏನ್ ಪದ ಹಾಡಕ್ ಕರ್ಸಿನಾ ಇಲ್ಲಿ? ಗಂಗಾ, ನಿನ್ ಮಾವ ನನ್ ಲಗ್ನ ಆಗು ಅಂತ ನಿನ್ ಹಿಂದೆ ಬೀಳ್ತಿದ್ದಂತೆ, ಹೌದಿಲ್ಲ? ಮತ್ತೆ ಅದ್ರ ಸಲುವಾಗಿ ಏನಾರು ನೀನು ನಿಮ್ಮ ಮಾವ ನಂದಗೆ ಸ್ವಲ್ಪ ವಿಷ ಏನಾದ್ರೂ ಹಾಕಿದ್ಯೇನು ಮತ್ತೆ ನೀನು? ಇಲ್ಲ ಸರ್, ನಾವೇನು ಮಾಡಿಲ್ಲ, ನಮ್ಗೇನು ಗೊತ್ತಿಲ್ಲ, ನಮ್ಮನ್ ಬಿಟ್ಬಿಡಿ. ಏನಂದಿ? ನಾವ? ನಾವಂದ್ರೆ ಯಾರು? ಶಿವ. ಈ ಶಿವ ಯಾರು? ನಾನ್ ಮದ್ವೆ ಆಗೋನು. ಓ, ಹಿಂಗೈತೆ ಮ್ಯಾಟ್ರು. ರವಿ, ಯಾರು ನೋಡ್ರಿ ಆ ಶಿವ? ಸರ್, ಏಯ್ ಬಾರಮ್ಮ. ಅಲ್ಲ ಮೇಡಮ್, ಅದ್ಯಾಕಂತ ಹೇಳ್ಕೊಂಡು ಬರ್ತಿದ್ಯಾ? ಸರ್, ಇವನೇ ಶಿವ. ಏನ್ ನಿನ್ ಹೆಸರು? ಶಿವ ಅಂತ. ಅದೇನೋ ಕರೆದ್ರಂತೆ. ಅಂದಂಗ ರಾತ್ರಿ ಎಲ್ಲೋಗಿದ್ದೆ? ಒಬ್ಬಟ್ಟು ಊಟಕ್ಕೆ ಸರ್. ಎಲ್ಲಿಗೆ? ಗಂಗನ್ ಮನೆಗೆ ಸರ್. ನೀನು ಈಟಿಟೆ ಉತ್ತರ ಕೊಡಕ್ ಹತ್ತಿ ಏನು? ಚುಟು ಅಂತ ಹೇಳಿ ಸಣ್ಣದೇ ಉತ್ತರ ಯಾಕೆ? ವಿವರ ಹೇಳಕ್ ಬರೋದಿಲ್ಲ ನಿಂಗೆ? ಹಂಗೇನಿಲ್ಲ ಸರ್, ಅದು ರಾತ್ರಿ ಒಬ್ಬಟ್ಟು ಊಟಕ್ಕೆ ಅಂತ ಗಂಗಾ ಕರೆದಿದ್ಲ. ಮನೆಗೆ ಹೋದೆ, ಒಬ್ಬಟ್ಟು ಊಟ ಮಾಡಿದೆ, ಮನೆಗೆ ಹೊಂಟೋದೆ. ಮತ್ ಮುಂದೇನು ಗೊತ್ತಿಲ್ಲ ನಿಂಗೆ? ಇಲ್ಲ ಸರ್. ಕರೆ ಹೇಳ. ರಾತ್ರಿ ಇಬ್ರು ಸೇರಿ ಒಬ್ಬಟ್ಟು ತಿನ್ಸಿ ಅವನ ಮೇಲ್ ಕಳ್ಸಿರೇನು? ಅಯ್ಯೋ, ಅಂತ ಕೆಲ್ಸ ನಾವು ಯಾಕೆ ಮಾಡಮ್ಮ? ಕರೆ ಹೇಳ್ತೇನಿಲ್ಲ. ಚೊಲ್ಸಿನ ಬಂದ, ಒಬ್ಬಟ್ಟು ಊಟ ಮಾಡ್ಕೊಂಡು ಹೊಂಟೋದ. ಅವನಾದ್ಮೇಲೆ ನಾನು ಹೋದೆ, ಒಬ್ಬಟ್ಟು ಊಟ ಮಾಡ್ಕೊಂಡು ಹೊಂಟೋದೆ. ಅಷ್ಟೇ ಸರ್ ನಡೆದಿದ್ದು. ಮತ್ತಾರು ಮಾಡ್ಯಾರ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ರೇ, ಇವೊಂದೊಂದು ಸ್ಟೇಟ್ಮೆಂಟ್ ತಗೊಂಡು ಕಳ್ಸ್ರಿ. ನೋಡ, ನಾನ್ ಕರ್ದಾಗ ಬರ್ಬೇಕಾ? ಮತ್ತ ನೀ ಎಲ್ಲ ಕೈ ಕೊಟ್ಟಿ ನಿನಗ್ ಚರ್ಮನ ಸುಲ್ತೀನಿ ಮಗನ ನಿಂಗ. ಹೋಗ್ ರೇ, ಇವೊಂದೊಂದು ಸ್ಟೇಟ್ಮೆಂಟ್ ತಗೊಳ್ರಿ. ರೇ ಶಿವಣ್ಣ, ಆ ನಾಗಾ ಕಾಳ ಇದಾರಲ್ಲ, ಅವ್ರು ಏನಾದ್ರು ಎಲ್ಲಿ ಅಂತ ಪತ್ತೆ ಹಚ್ಚಿ ಕರ್ಕೊಂಬನ್ರಿ. ಏನೋ ಮಾಡ್ತಿದ್ದೀರಿ? ಯಾಕೆ ಸಾರ್? ಸಾಬ್ರು ಹೋಗ್ತಾವ್ರೆ ಬಾರ್ ಸ್ಟೇಷನ್ ಹತ್ರ. ನಾವ್ಯಾಕೆ ಬರ್ಬೇಕು? ನಾವ್ಯಾಕ್ರಿ ಬರ್ಬೇಕು? ಸಾಹೇಬ್ರು ಹೇಳ್ತಾರ ಅದೆಲ್ಲ. ಬನ್ನಿ, ಬನ್ರಿ. ಬಿಡಿ ಸಾರ್, ಕರ್ಕೊಂಬರ್ರಿ ಸರ್. ಏಯ್ ಬಾರಲ್ಲ. ಬರ್ತೀನಿ ಬಿಡ್ರಿ. ನಮಸ್ಕಾರ ಸರ್, ನಾಗಾ ಕಾಳ. ಏನ್ ಸಾಹೇಬ್ರೆ, ನಮ್ಮನ್ನ ಯಾಕೆ ಕರ್ಸಿದ್ದೀರಾ? ಏನ್ ಹೆಸರು ನಿಮ್ದು? ನಾಗಾ. ನಿನ್ ಹೆಸರೇನು? ಕಾಳ ಸಾರ್. ಆ ಜೋಲ್ಸಿನ್ ಯಾಕೆ ಕೊಲೆ ಮಾಡಿದ್ರಿ? ನಾವ್ಯಾಕೆ ಕೊಲೆ ಮಾಡೋಣ? ನೀವು ಮಾಡಿಲ್ಲ? ಯಾರು ಸಿಕ್ಲಿಲ್ಲ ಅಂತ ನಾವ್ ತಗೊಳಕ್ ನೋಡ್ತಾ ಇದ್ದೀರಾ ಸಾರ್? ನಮ್ ಬಗ್ಗೆ ಗೊತ್ತಾ? ಈ ವಿಷಯ ಪಟೇಲ್ರು ಗೊತ್ತಾಯ್ತು ಅಂದ್ರೆ ಸುಮ್ನೆ ಬಿಡಕ್ಕಿಲ್ಲ ನಿಮ್ನ. ನಿಮ್ ಕೆಲ್ಸನೇ ಇರಲ್ಲ. ರೇ ಶಿವಣ್ಣ, ಕಟ್ಟಿವ್ರಿಗೆ ಬಾಂಬೆ ಕಟ್ಟು, ಇವ್ರ ಚರ್ಮ ಸುಲಿರಿ, ಏರೋಪ್ಲೇನ್ ಹಚ್ಚಿ, ಅವಾಗ್ಲೇ ಬಾಯ್ ಬಿಡ್ತಾರೆ. ಅಲ್ಲಿ ಗಂಟೆ ಆಗಲ್ಲ. ಒಳಗೆ ಹಾಕ್ರಿ. ನಡಿಯಲೇ. ಕರೆ ಹೇಳ್ರ. ನಾವೇನು ಮಾಡಿಲ್ಲ ಸರ್. ಹೇಳ್ತೀರಿಲ್ಲ? ಮಾಡಿಲ್ಲ ಸರ್. ಶಿವಣ್ಣ, ಗೊತ್ತಿಲ್ಲ. ಹೊಡಿರಿ ಅವ್ರಿಗೆ. ಏನು ಮಾಡಿಲ್ಲ ಸರ್. ಹೊಡಿರಿ. ಶಿವಣ್ಣ, ನಿಲ್ಸಿ. ಕರೆ ಹೇಳ್ತಿರೋ ಏನ್ ಮಾಡ್ತೀರಿ? ಕೊನೆದಾಗ ಹೇಳಕತ್ತೀನಿ. ನಾವೇನು ಮಾಡಿಲ್ಲ ಸರ್. ಬಿಟ್ಬಿಡಿ. ಗೊತ್ತಿಲ್ಲಲ್ಲ ಶಿವಣ್ಣ? ಗೊತ್ತಿಲ್ಲ ಸರ್. ಬಿಡ್ಬೇಡಿ, ಹೊಡಿರಿ ಅವ್ರಿಗೆ. ಹೇಳ್ತೀರಾ ಇಲ್ಲ? ಹೇಳ್ರ. ಬೇಡ ಸರ್, ತುಂಬಾ ನೋವು ಸರ್. ಹೊಡಿಬೇಡಿ ಸರ್. ಆಯ್ತಲ್ಲ ಸರ್. ಬಿಟ್ಬಿಡಿ ಸರ್. ಹಾಕ್ರಿ. ಬೇಡ ಸರ್, ತುಂಬಾ ನೋವು ನಾವೇ ಸರ್ ಮಾಡಿದ್ದು. ಒಪ್ಕೋತೀವಿ ಸರ್. ಕರ್ಕೊಂಬನ್ರಿ ಅವ್ರನ್ನ. ಅಮ್ಮ ನೋವು.
ಅಮ್ಮ ಅಮ್ಮ ಏಯ್ ಸರಿ ಬರ ಅಮ್ಮ ಮಾಡೋದ್ ಮಾಡಿ ನೀರು ರೀ ನೀರ್ ಕೊಡ್ರಿ ಅವ್ರಿಗೆ ನಿಂತ್ಕೊಳ ಹಂಗೆ ಆ ಪೇಪರ್ ಉಪ್ಪಿನ ತಗೊಂಬನ್ನಿ ನೋಡಿ ಈಗ ಯಾವ್ದು ತಪ್ಪಾಗ ಕರೆನೇ ಹೇಳ್ಬೇಕು ಗೊತ್ತಾಯ್ತಿಲ್ಲ ನೋಟ್ ಮಾಡ್ಕೊಂಡ್ರಿ ಅದನ್ನ ಹೇಳ್ರಿ ಬರ್ಕೊಡ್ರಿ ಅದನ್ನ ಸರ್ ಎಲ್ಲರೂ ಬಂದಿದ್ದಾರೆ, ಪಟೇಲ್ರು ಮಾತ್ರ ಬಂದಿಲ್ಲ ಸರ್. ಸರಿ ಅದು ನಂಗೆ ಗೊತ್ತೈತಿ. ನಮ್ಮ ಕಡೆ ಬರ್ತಾ ಇದ್ದಾರೆ. ಕೊಲೆಗಾರ ನಿಮ್ಮಲ್ಲೇ ಒಬ್ಬ ಅದಾನ. ಕತೆ ಮುಗೀತು. ನೀವ್ ಹೇಳ್ತೀರೋ ನಾನು ಹೇಳ? ಅದು ರೀ ಶಿವಣ್ಣ, ಚಾ ತಗೊಂಬರ್ರಿ. ಎಸ್ ಸರ್. ಅದೇ ಕೊಲೆಗಾರ ನಮ್ಮಲ್ಲೇ ಒಬ್ಬ ಅದಾನೆ ಅಂತ ಹೇಳ್ತಿದ್ರಿ. ಹಾ, ಕೊಲೆಗಾರ ನಿಮ್ಮಲ್ಲೇ ಒಬ್ಬ ಅದಾನ. ಅವ ಅಷ್ಟೇ ಅಲ್ಲ, ಸಿಕ್ಕಾನೆ ನಮ್ಗ. ಆ ಕೊಲೆಗಾರ ಸಿಕ್ಕಾಗಿದೆ. ಕೊಲೆಗಾರ ಸಿಕ್ಕಿದ್ದಾನೆ. ಯಾರು ಸರ್ ಅದು? ಕರ್ಕೊಂಬಂದ್ರಿ ಈಚೆಗೆ ಅವನ್ನ. ಕಿತ್ತೂರು ಸಂಸ್ಥಾನ ಹಾಳು ಮಾಡಿದಂತ ಅನೇಕ ಮಲ್ಲಪ್ಪ ಶೆಟ್ಟಿ ಅಂತವರನ್ನ ಮಣ್ಣು ಮುಕ್ಕಿಸಿದಂತವನ ನನ್ನ ಮುಂದೆ ನಾಟಕ ಮಾಡ್ತೀರಾ? ಕಾಳ ನಾಗ ನೀವಾ ಯಾಕಲ್ಲ ಇಂಥ ಕೆಲಸ ಮಾಡಿದ್ರಿ? ಇಲ್ಲ ಗೌಡ್ರೆ, ನಮ್ಮ ಪಟೇಲ್ರನ್ನ ತಂಗಿ ಅವನ ಮೇಲೆ ಆ ಜೊಲ್ಸಿನ ಕಣ್ಣಾಕಿದ ಗೌಡ್ರೆ. ಅದರಿಂದ ಅವನಿಗೇನ ಬುದ್ಧಿ ಕಸನಂತ ಹೋಗಿ ಇಷ್ಟೆಲ್ಲ ಆಯ್ತು ಗೌಡ್ರೆ. ಅವತ್ತೇನಾಯ್ತು ಅಂದ್ರೆ ಪಟೇಲ್ರೆ, ಯೋನ್ಲನಾಗ ನಮ್ಮ ತಂಗಿಯವನ್ ಬಾಳು 1 ವರ್ಷಕ್ಕೆ ಗಂಡನ್ ತಿನ್ಕೊಂಡು ಹಿಂಗಾಗದೆ ನಮಗೆ ಹೊಟ್ಟೆ ಉರಿತಾ ಇದೆ. ನೀವೇನಾದ್ರೂ ಒಂದು ತೀರ್ಮಾನ ತಗೊಳ್ಳಿ ಪಟೇಲ್ರೆ. ಹೌದು ಪಟೇಲ್ರೆ, ನೀವೇನಾರ ಒಂದು ತೀರ್ಮಾನ ತಗೋಬೇಕು. ಹ್ಞೂ ಕಂಡ್ರಲ್ಲ, ನಾನು ಅದನ್ನೇ ಯೋಚನೆ ಮಾಡ್ತಾ ಇವನಿ. ಪಟೇಲ್ರೆ, ಯಾಕವ್ವ ಏನಾಯ್ತು? ಏನು ಇಲ್ಲ ಅಣ್ಣ. ನಿಂತ್ಕಳವ, ನಿಂತ್ಕೋವಸಿ, ನಿಂತ್ಕವ ತಂಗ್ಯವ. ಯಾಕವ್ವ ಅಳ್ತಿದ್ದೆ? ಏನಾಯ್ತು? ನನ್ ಬದುಕಕ್ಕಿಲ್ಲ ಅಣ್ಣ, ನಾ ಸತ್ತೋಯ್ತೀನಿ. ಅದ್ಯಾಕವ್ವ ಹಂಗಂದೆ? ನಾನಿಲ್ವ ಜೀವವಾಗಿ? ಏನಾಯ್ತು? ಅದೇನಾಯ್ತು ಅಂದ್ರೆ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲ್ಲನ ಸೂಸಿ ಆ ಬಂಗಾರದ ಗೊಂಬೆ ಬಾಳೆದಿಂಡು ಬಾಳೆದಿಂಡು ಸ್ವರ್ಗೂರಿನ ಡುಮ್ಮಿ ಡುಮ್ಮಿ ಸೂಸಿ. ನಿನ್ನ ಗಂಡ ಸತ್ತು ಸ್ವರ್ಗ ಸೇರಿದ್ಮೇಲೆ ನೀನ್ ಸ್ವರ್ಗಿ ಒಣಗೋಯ್ ಸತ್ತರ ಅನ್ನಕಾಯ್ತು. ನೀನ್ ನೋಡಿದ್ರೆ ತೊಂಡೆ ಅಂತಾರ ದುಣ್ಗಿದೆಯಲ್ಲ, ಒಟ್ಟಿಗೆನೆ ತಿಂತ್ಯಾ? ಬೇವರ್ಸಿ ಕಿತ್ತೋದವನೆ ಮೂದೇವಿ ಮಾತು ಎಲ್ಲೆಲ್ಗೂ ಹೋಯ್ತೈತೆ. ಹೊಸಿ ಹಿಡ್ತದಲ್ಲಿ ಮಾತಾಡೋ. ನಾಲ್ಗಿನ ಕುಯ್ದ ಕೊಡ್ಬೇಕಾಯ್ತದೆ. ನಮ್ಮ ಅಣ್ಣ ಯಾರು ಗೊತ್ತಾನೆ? ಗೊತ್ತ ಹಲ್ಕ ನನ್ನ ಮಗನೇ ಕಿತ್ತೋದವನೆ. ಸೂಸಿ ಹೊಸಿ ನಿಂತ್ಕ ಹೊಸಿ. ಸೂಸಿ ನಿಮ್ಮ ಅಣ್ಣ ಯಾರು ಅಂತ ನನಗೆ ಗೊತ್ತಾಯ್ತು. ನಾಳೆ ಒತ್ತರಿಕೆ ನಿಮ್ಮ ಅಣ್ಣ ಹತ್ರ ಬಂದು ನಿನ್ನ ಮದುವೆ ವಿಷಯ ಮಾತಾಡಿ ಬಿಟ್ಟು ವಾಲ್ಗ ಊದಿಸ್ಬಿಡ್ತೀನಿ. ವಾಲ್ಗ ಊದಿಸಿ ಆದ್ಮೇಲೆ ಕಂಕಲ್ಗೊಂದು ಕೈಗೊಂದು ಮದು ಕೊಡಕ್ ನಾನ್ ರೆಡಿ, ನೀ ರೆಡಿನಾ? ಸೂಸಿ ನಿನಗೂ ಗಂಡ ಇಲ್ಲ, ನನಗೂ ಹೆಂಡತಿ ಇಲ್ಲ. ನಾನು ನೀನು ಕಲೆಕ್ಷನ್ ತಗೊಂಬಿಟ್ರೆ ಆಕಾಶಕ್ಕೆ 3 ಕೇಳು. ಸೂಸಿ ನೋಡು, ನೀನೇನು ಯೋಚನೆ ಮಾಡ್ತಾ ಇದೀಯ ಅಂತ ನಾನು ಹೇಳ. ವಯಸ್ಸಾಗಿದೆ ಅಂತ ನೋಡು ಸೂಸಿ. ಉಳಿಸೆ ಮರಕ್ ಮುಪ್ಪಾದ್ರೂ ಉಳಿ ಮುಪ್ಪಾಗಲ್ಲ, ಅರ್ಥ ಮಾಡ್ಕೊ ಮೂದೇವಿ. ಸೂಸಿ ನಿಂತ್ಕೊ ಸೂಸಿ.
ಇವಳು ಯಾಕೆ ಕಾಳಾಕಿ ಮಂಕ್ರಿ ದಬಾಕ್ಲಿ ಇವಳಿಗೆ ಕಾಳಾಕಲ್ಲ ಕಾ ಖಾ ಖಾಯರ್ಸ್ ಇಷ್ಟೆಲ್ಲ ಮಾತಾಡ್ದ ಅಣ್ಣ. ತಂಗವನ್ ಕಣ್ಣೀರ್ಗೆ ಕಾಂಡ ಆದವನ್ನ ಸುಮ್ನೆ ಬಿಡಕ್ಕಿಲ್ಲ ಪಟೇಲ್ರೆ. ನೀವು ಹೂನ್ರಿ ಪಟೇಲ್ರೆ. ತಂಗೆವ ನಿಂತ್ಕೋ. ಬರ್ಲಾ ಹೇಳೋನ್ ಬರ್ಲಾ. ಸರ್ಜರಿ ಮಾಡ್ಬೇಕು ಅವ್ನಿಗೆ. ಅಯ್ಯೋ ತಂದೆ ನೀರು. ಕೇಡ್ಗಾಲ ಶುರು ಆಯ್ತು ಕಣ್ರಲ್ಲ ನಿಮಗೆ. ಬಡ್ಡೆ ತವ ಎಂತ ಕೆಲಸ ಮಾಡಿಬಿಟ್ರಲ್ಲ ಸಾಹೇಬ್ರ. ಚೆನ್ನಾಗಿ ಮಾಡಿಬಿಟ್ಟಿದ್ರಿ ಸಾಹೇಬ್ರ ವ್ಯವಸ್ಥಾನ. ಸರಿಯಾಗಿ ಮಾಡ್ರಿ ಸಾಹೇಬ್ರ ಶಿಕ್ಷೆ. ಕರ್ಕೊಂಡೋಗ್ರಿ ಒಳಕ್ಕೆ. ನಡೆಯಲೇ ಅಪ್ಪ ದೇವ್ರೆ ಕಾಪಾಡ್ಬಿಟ್ಟೆ. ನಡೆ ನಡೆ. ಸಾಹೇಬ್ರೆ, ಈ ಕೊಲೆ ಕೇಸ್ನ ಬಗೆಹರಿಸ್ದಂಗೆ ನಮ್ ಗಂಗಾ ಶಿವಂದು ಗೊಂದಲನ ಬಗೆಹರಿಸ್ಬಿಡಿ ಸಾಹೇಬ್ರೆ. ಏನದು? ಅವರಿಬ್ರು ಮದುವೆ ಆಗ್ಬೇಕು ಅಂತ ತುಂಬಾ ದಿನದಿಂದ ಹಾತೊರಿತಾ ಇದ್ದಾರೆ. ಆದ್ರೆ ಅವರಿಗೆ ಕೆಲವು ಅಡೆತಡೆಗಳು ಬರ್ತಾ ಇದಾವೆ ಸಾಹೇಬ್ರೆ. ಅದನ್ನ ನೀವು ಬಗೆಹರಿಸಿ ನಿಮ್ ಸಮ್ಮುಖದೊಳಗೆ ಮದುವೆ ಮಾಡಿದ್ರೆ ಪುಣ್ಯ ಬರ್ತೈತಿ ಸಾಹೇಬ್ರೆ. ಮದುವೆನಾ? ಹೌದು ಇವ್ರಿಬ್ರಿಗ? ಹ್ಞೂ ಸಾಹೇಬ್ರೆ. ರೇ ಬನ್ರಿ ಇಲ್ಲಿ. ಇದೇನು ಹೊಸ ಕತೆ ಬರ್ತಾ ಇದೆ? ಸರ್ ಹೌದು ಸರ್, ಇವರಿಬ್ರು ತುಂಬಾ ವರ್ಷದಿಂದ ಇಷ್ಟಪಡ್ತಾ ಇದ್ದಾರೆ. ಮದುವೆ ಮಾಡಿಸ್ಬೇಡಿ ಸರ್. ಹೌದಾ? ಹೌದು ಹೌದು ಸಾಹೇಬ್ರೆ. ಏ ಹುಡುಗ, ಇಷ್ಟು ದಿವಸ ಮೆರೆದಾಡ್ದಂಗೆ ಮೆರೆದಾಡ್ಬೇಡ. ಮತ್ತೆ ಹುಡುಗಿನ ಲಗ್ನ ಮಾಡ್ಕೊಂಡು ಚೆನ್ನಾಗಿ ಬಾಳ್ವೆ ಮಾಡ್ಬೇಕು. ಮತ್ತೆ ಗೊತ್ತಾಯ್ತಿಲ್ಲ? ಆಯ್ತು, ನಾನೇ ಲಗ್ನ ಮಾಡಿಸ್ತೀನಿ ಗೌಡ್ರೆ. ನಾವೇ ಲಗ್ನ ಮಾಡ್ಸೋಣ. ಹೋಗ್ ಬನ್ರಿ. ಆತು. ನೋಡಿ ಸಾಹೇಬ್ ಹೇಳ್ದಂಗೆ ಮಾಡಿ. ತುಂಬಾ ಉಪಕಾರ ಆಯ್ತು ಸರ್. ಬರ್ತೀವಿ. ನಡ್ರಿ ನಡ್ರಿ ನಡ್ರಿ. ರಂಗೋಲಿ ಬಿಡಿಸಿದ್ಮೇಲೆ ಅದಕ್ಕೆ ಬಣ್ಣ ಹಾಕಕ್ ಹೇಳು. ನೋಡೋರ್ಗೆ ಚೆನ್ನಾಗ್ ಕಾಣುತ್ತೆ. ಕಾಳ ಏನ್ ನೋಡ್ತಿದ್ಯಾ ಸುತ್ತ ಇಲ್ಲಿ? ರೇ ಐನೋರೇ, ನಿಮ್ಗೇನಾದ್ರೂ ಬೇಕೇನ್ರಿ ಮತ್ತೆ? ಹ್ಞೂ ಗೌಡ್ರೆ. ಅದೇನ್ ಹೇಳಿ ತರಿಸ್ಕೊಡ್ತೀನಿ ಇವಾಗ್ಲೇನೆ. ಸ್ವಲ್ಪ ಬಿಡಿ ಹೂವ ಬೇಕು. ನೋಡಮ್ಮ, ಆ ಇನ್ನೋರ್ಗೆ ಏನೋ ಬೇಕಂತ ನೋಡಿ ಕೇಳಿ. ಆಯ್ತು ಗೌಡ್ರೆ. ಗಂಗೆಗೂ ಶಿವನಿಗೂ ಮದುವೆಯ ಸಂಭ್ರಮ, ಎಲ್ಲ ಬಂದು ಹಾರೈಸಿ ಎಲ್ಲರೂ ಒಬ್ಬಟೂಟ ಮಾಡುವ. ಗಂಗೆಗೂ ಶಿವನಿಗೂ ಮದುವೆಯ ಸಂಭ್ರಮ, ಎಲ್ಲ ಬಂದು ಹಾರೈಸಿ ಎಲ್ಲರೂ ಒಬ್ಬಟೂಟ ಮಾಡುವ. ಗಂಗೆಗೂ ಶಿವನಿಗೂ ಮದುವೆಯ ಸಂಭ್ರಮ, ಎಲ್ಲ ಬಂದು ಹಾರೈಸಿ ಎಲ್ಲರೂ ಒಬ್ಬಟೂಟ ಮಾಡುವ. ಗಟ್ಟಿ ಮೇಳ ಹಾಕ್ರಪ್ಪ, ಗಟ್ಟಿ ಮೇಳ. ಒಬ್ಬಟ್ಟು 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 ನಿಮಗಾಗಿ, ಒಬ್ಬಟ್ಟು 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 ನಿಮಗಾಗಿ. ಬಾರೋ ಮಗ ಬಾರೋ ಮಗ, ಒಬ್ಬಟ್ಟು ಪಿಕ್ಚರ್ ನೋಡೋಣ ಮಗ. ಬಾರೋ ಮಗ ಬಾರೋ ಮಗ, ಒಬ್ಬಟ್ಟು ಊಟನ ಮಾಡೋಣ ಮಗ. ಬಾರೋ ಮಾವ
ಟೇಸ್ಟ್ ಅಲ್ಲಿ ತುಂಬಾ ಪರ್ಫೆಕ್ಟು ಕನ್ನಡದ ಡಿಫ್ರೆಂಟ್ ಪ್ರಾಜೆಕ್ಟು ಪಕ್ಕ 100 days ಪ್ರಾಡಕ್ಟು ಕೇಳು ಕೇಳು ಮಗ ನೋಡು ಬಾ ಬೇಗ ಬಾ ಒಬ್ಬಟ್ಟು ರೆಡಿ ಇದೆ ತಿನ್ನು ಬಾ ಸ್ವೀಟ್ ಸ್ವೀಟ್ ಆಗಿ ಸಾಂಗ್ ಇದೆ ಕೇಳು ಬಾ ಪಿಕ್ಚರ್ ಪಕ್ಕ ಹಿಟ್ ಶಿಲೆ ಹೊಡಿ ಬಾ ಒಬ್ಬಟ್ಟು ಒಬ್ಬಟ್ಟು ನಿಮಗಾಗಿ ಒಬ್ಬಟ್ಟು 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 ನಿಮಗಾಗಿ ಯುಗಾದಿಗೆ ಒಬ್ಬಟ್ಟು ಮುಖ್ಯಾರಿ ಇಲ್ದೆ ಹೋದ್ರೆ ಹಬ್ಬನೇ ವೇಸ್ಟು ರೀ ಬೇಗ ಬೇಗ ಕೆಲ್ಸನ ಮಾಡ್ಕೊಳ್ರಿ ಒಬ್ಬಟ್ಟು ಪಿಕ್ಚರ್ ನೋಡಕ್ ನಡೀರಿ ಮಂಡ್ಯ ಪಕ್ಕ ಸಾಕ್ಯ ಸರ್ಗೂರು ಅಲ್ಲಿ ಲೋಕೇಶ್ ಅಣ್ಣ ನಮ್ಮೋರು ರವಿ ಕೀರ್ತಿ ಮ್ಯೂಸಿಕಲ್ ದರ್ಬಾರು ಇಲ್ಲಿ ಅಮಿತ್ ಸುನಂದ ಮಿಂಚೋರು ನಮಗೆ ದೇವ್ರು ಜನ ಸೇವೆಗಾಗಿ ಸುರ್ಸವ್ರೆ ಬೇವರು ಅಪ್ಪು ದಾರಿಯಲ್ಲೇ ನಡೆಯೋದ್ ನಮ್ಮ ಉಸಿರು ಕನ್ನಡ ಅಂತ ಬಂದ್ರೆ ರಾಜಣ್ಣನ ಹೆಸರು ಬಾರೋ ಮಾವಾ ಬಾರೆ ಅಕ್ಕ ಒಬ್ಬಟ್ಟೂಟ ಮಾಡೋದಕ್ಕ ಬಾರೋ ಮಗ ಒಬ್ಬಟ್ಟು ಪಿಕ್ಚರ್ ನೋಡ